ಹಲೋ. ಅಲ್ಲಿ ಬೆಳ್ಳಿಯ ಮೋಡ, ಅಲ್ಲಿ ಬೆಳ್ಳಕ್ಕಿ ನೋಡ. ಹಲೋ ಅಣ್ಣ. ಹಲೋ ಅಣ್ಣ, ಅಲ್ಲಿ ಈಗ ಹಾಡು ಹೇಳಿದ್ನಲ್ಲ ಅಣ್ಣ, ಹಾಡಿಗೆ ಟಿಕ್ ಟಾಕ್ ಮಾಡಿ ಅಣ್ಣ, ತುಂಬಾ ಚೆನ್ನಾಗಿದೆ ಹಾಡೋದು. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿನಗೆ? ಗೊತ್ತೇ ಆಗಿಲ್ಲ ಸರ್. ಯಾಮಿನಿ ರಾತ್ರಿ ಹಾಡು ಹೇಳ್ತಾಳಣ್ಣ, ಯಾಮಿನಿ. ಯಾಮಿನಿ. ಯಾಮಿನಿ ಬೆಳ್ಳಕ್ಕಿ ಮೋಡ. ಏನು ನನಗೆ ಅನ್ವರಿತಾ ಇಲ್ಲ. ಸ್ವಲ್ಪ ನನಗೆ ಕಾಲಾವಕಾಶ ಕೊಡ್ತಾರೆ, ಒಂದು 15 ದಿನ. ಸ್ವಲ್ಪ ತಲೆ ಸರಿ ಮಾಡ್ಕೊಂಡ್ಬರ್ತೀನಿ ಹೋಗಿ. ಯಾಕಣ್ಣ? ಸ್ವಲ್ಪ ಏನು ಅನ್ವರಿತಾ ಇಲ್ಲ. ಏನ್ ಅಂದೋರಿತಿಲ್ಲ ಅಂದ್ರೆ? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಟೆ ರೂಮ್ಗೆ ಹೋಗಿ ಹೊರಗಡೆ ಹೋಗಿ ಬಂದಿದ್ದೀನಿ. ಈಗಾಗಲಿಂದ ಬೈದವ್ರ ಮನೆಗೆ ಬಾತ್ರೂಮ್ಗೆ ಹೋಗೋದು ಗೊತ್ತಾಗಿ ಯಾರೋ ಫೋನ್ ಮಾಡಿದ್ರು. ಅರ್ಧ ಹೊತ್ನಾಗ ಫೋನ್ ಮಾಡಿದ್ರು. ಈಗ ಅದ್ಯಾರೋ ಯಜಮಾನ್ರೆಲ್ಲ ಇದನ್ನ ಈಗ ಬೇರೆ ಇದನ್ನ ಕಳಿಸಿದ್ರೆಲ್ಲ, ಇದು ದೇವತೆಗಳು ಫೋಟೋ. ಯಾರೋ ಗೊತ್ತಿಲ್ಲ. ಅದೇ ಫೀಮೇಸ್, ಆಮೇಲೆ ಇದು ಜರ್ಸಿ ಹಸುಗಳು ಏನೇನು ಅಂತ ಹೇಳಿ ಇದು ಮಾಡಿದ್ರು. ನಾವು ನಮ್ಮ ಮಾವರ ಊರಿಗೆ ಒಂದ್ 2 ಸಲ ಹುಲ್ಲು ಚೆನ್ನಾಗಾಯ್ತ್ರಿ. ನಮ್ಮ ಮಾವರ ಊರಿಗೆ ಒಂದ್ 2 ನೋಡೋಣ ಅಂತನ ಸ್ಕೂಲಲ್ಲ ಅವು ಎಷ್ಟದು ಇವು. ಆಗ ಅವು ಹುಡುಗರೆಲ್ಲ ಎದ್ಕೊಂಡು ಹೊಡೆಯಬಿಟ್ಟು ಇತ್ತು ಮೊಬೈಲ್ ನೆಟ್ ಹಾಕು ಅಂತ ಅಂದ್ರು. ಹಂಗಾಗಿ ಈ ಟೈಪ್ ಆಯ್ತು. ನೀವು ಬೆಳ್ಳಕ್ಕಿ ಮೋಡ ಯಾವ ಊರದು? ನಾವಣ್ಣ ರಾತ್ರಿ ಮಾಡಿದ್ವಲ್ಲ, ದಾವಣಗೆರೆ. ಯಾಮಿನಿ ನಿಮ್ಮ ಅಭಿಮಾನಿ ಅಕ್ಕ. ಯಾಮಿನಿ ಅಕ್ಕ. ಯಾಮಿನಿ ಅಕ್ಕಾರು ಹೆಸರು ಅದು ಯಾಮಿನಿ ಅಂತ. ಯಾಮಿನಿ. ಅದ್ ಹಾಡು ಹೇಳಿದ್ರಲ್ಲ ರಾತ್ರಿ, ಹೇಳಿ ಇನ್ನೊಂದ್ಸರಿ ಅದು ಹಾಡು. ಇಲ್ಲಿ ಕೆರಾರ್ದೋಂಗ್ ಬಿದ್ಬಿಡ್ತಾರ ಅಕ್ಕ. ಈಗ ಬಾಕಿ ರೂಮ್ ಕ್ಲೀನ್ ಮಾಡ್ತಾರ, ಹೊರಗಡೆ ಹೋಗಿರೋದು. ಅದೇನಾಯ್ತು ಹೇಳೋಣ? ಬಾತ್ರೂಮ್ಗೆ ಯಾರೋ ಫೋನ್ ಮಾಡಿದ್ರು. ಬಿಡಿ ಹೇಳ್ತೀನಿ, ಏನು ಆಮೇಲೆ ಮಾಡಿ ಅಕ್ಕ. ಅಲ್ಲ ಪ್ಲೀಸ್ ಹೇಳಿ ಅಣ್ಣ. ಪ್ಲೀಸ್ ಹೇಳುವಂತ, ನಮ್ಮನ್ನೇ ಕ್ಲೀನ್ ಮಾಡುವಂತಾರ. ಅಲ್ಲಣ್ಣ, ಏನಾಯ್ತು? ಬಾತ್ರೂಮ್ಗೆ ಹೋಗೋದ್ ಬಿಟ್ಟು ಬಟ್ಲು ಮನೆಗೆ ಹೋಗ್ಬಿಟ್ರಾ? ಯಾರೋ ಫೋನ್ ಮಾಡಿರಲ್ಲ. ಹಂಗಾಗಿ ತಲೆ ಒಂದ್ ಸ್ವಲ್ಪ ಬಿಸಿ ಇದೆ ನಮ್ದು. ಬಿಸಿ ಅಂದ್ರೆ ಏನು ಹೇಳು, ಫುಲ್ಲು ಬೆರಕಿಡ್ಕೊಂಡು ಇಟ್ಕೊಂಡಂಗ ತಲೆ. ಬೆರಕಿಡ್ಕೊಂಡು ನೀರು ಇಟ್ಕೊಂತಾರಲ್ಲ ತಲೆಗೆ. ಈಗ ಅಲ್ಲ ಕಣಣ್ಣ, ನಿಮ್ಗೆ ಬಾತ್ರೂಮ್ ಯಾವ್ದು ಬಟ್ಲು ಮನೆ ಯಾವ್ದು ಅಂತ ಗೊತ್ತಾಗ್ಲಿಲ್ವಾ? ತಲೆ ಬಿಸಿ ಆಗಿದೆ ಫುಲ್ಲು. ಇದು ಕೋಳಿ ಎದ್ದಿ ಉತ್ತ ಕೀಳ್ದಾರಲ್ಲ ಹಿಂಗೆ ನೀರಾಗಿ ಬಿಸಿ ಮಾಡಿ. ಅದಕ್ಕೆ ನಿಮ್ ಹೆಂಡತಿ ಕ್ಲೀನ್ ಮಾಡ್ತಾರ ಪಾಪ? ನನ್ಗೆ ನಂಬರಿಲ್ಲ, ಕನ್ನಡಕ ಬೇರೆ ಬಿಟ್ಟು ಹೋದೆ. ಅರ್ಜೆಂಟ್ ಆಗಿತ್ತು. ಮೊನ್ನೆ ತಂಗ್ಳು ಸಾರಲ್ಲಿ ಊಟ ಮಾಡ್ಬಿಟ್ಟೆ, ಹಚ್ಕೊಳ್ಳಿ ಸಾರ್. ಹಂಗಾಗಿ ಬೇದಿ ಆಗ್ಬಿಡ್ತಾ ಅಣ್ಣ? ನೀರ್ಸೈತು ಲಕ್ ಅಂತ ಅಂದ್ಬಿಡ್ತು. ಲಕ್ ಲಾಕ್ ಆಗಿಬಿಡ್ತು. ಲಳ್ಳಂತ ಲಾಕ್ ಆಗಿಬಿಡ್ತು. ಲಳ್ಳಂತ ಬಂದ್ಬಿಡ್ತಾ? ಅಷ್ಟೇ. ಈಗ ನಿಮ್ ಮನೇಲಿ ಕ್ಲೀನ್ ಮಾಡ್ತಾವ್ರಾ? ಇಲ್ಲಿ ಅದಕ್ಕೆ ಫೋನ್ ಮಾಡ್ರಿ, ಅದನ್ನು ಇದೊಂದು ಐತೆ, ಅದನ್ನು ಹೊಡ್ಯಾಕ್ತಾರೆ. ಹೌದಾ? ಹೌದು ಇಡೀ ಯಾಮಿನಿ. ಮಗಳು ನನ್ನ ಬಗ್ಗೆ ಸ್ವಲ್ಪ ತಾಶ್ಚರ್ಯವಾಗಿ ಮಾತಾಡ್ತಾಳಲ್ಲ ನಿನ್ನ ಮಡದಿ. ಮಡದಿಗೆ ಇದಿಲ್ಲ ಸ್ವಾಮಿ, ಎಜುಕೇಶನ್ ಇಲ್ಲ, ಆಮೇಲೆ ಜ್ಞಾನ ಇಲ್ಲ, ಆಮೇಲೆ ಇದು ಬರೇ ದುಡ್ಡು, ಆಮೇಲೆ ಇದೆಂತದು ಮನೆ ಮಕ್ಕಳು. ತಾಯಿಗೆ ಹೇಳು, ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ಒಂದು ವಿದಾರ ಕಾರ್ಸ್ಕೋಸ್ಕರ ನಾನು ಮಾಡಿಕೊಳ್ತಕ್ಕಂಥ ಪೂಜೆ ಪುನಸ್ಕಾರಗಳು ಎಲ್ಲ ಮಾಡಿ ನಿನ್ನ ಒಳಿತಕ್ಕಾಗಿ ನಾನು ಮಾಡಿಸ್ಕೊಂಡು ಕಂದ. ಬರೀ ನನಗೆ ಒಂಥರ ಊಸ್ಬಿಟ್ಟಂಗೆ ಸೌಂಡ್ ಕೇಳಿಸ್ತದಲ್ಲ. ಮೊಬೈಲ್ ಕೆಟ್ಟಿಟ್ಟು ಹೋಯ್ತು. ಈಗ ಯಾರನ್ನ ಮಾತಾಡ್ಲಿ, ಒಂಥರ ಊಸ್ಬಿಟ್ಟಂಗೆ ಕೇಳಿಸ್ತದೆ. ಸ್ವಾಮಿಗಳೇ ಹೇಳಪ್ಪ. ಆಯ್ತು ಸ್ವಾಮಿ, ಎಲ್ಲ ದೊಡ್ಡ ಮಾತು. ಸ್ವಾಮಿ, ನಾನು ಮಾಡಿರ್ತಕ್ಕಂಥ ಪೂಜೆ ನಿನಗೆ ನಿಮ್ಮ ಮಡದಿಗೆ ಎಲ್ಲ ನಿನ್ನ ಮಕ್ಕಳಿಗೆಲ್ಲ ಒಳ್ಳೆಯದಾಗಿ ನೀನು ಸಕಲ ಐಶ್ವರ್ಯವನ್ನು ಸಂಪಾದಿಸಿ ನೀನು ಒಳ್ಳೆ ಕೆಲಸವನ್ನು ಮಾಡಿಕೊಂಡು ನಿನ್ನ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದೇ ನನ್ನ ಗುರಿ ಕಣಪ್ಪ. ಒಂದೇ ಸಮ ಕೇಳ್ಬೇಡಿ, ಗೊತ್ತಾಗಲ್ಲ ನಂಗೆ. ಕೇಳಲ್ಲ.
ನೋಡಿ ಮುಂದೆ ಅಲ್ಲಿ ಆಚೆ ಕಡೆ ಹೋದ ನಾಯಿ ಬೇರೆ ಹೋಗ್ತಿರೋ ವಾಸನೆ ಸತ್ತ ವಾಸನೆ ಇಲ್ಲೇ ಇಲ್ಲಿಗೆ ಬಂದ್ರೆ ಮನೆಗೆ ನೀನು ಸುತ್ತ ಮತ್ತೇನ್ ಫರಕ್ ಮಾತಾಡಿ ಅಲ್ಲ ಏನೋ ಫರಕ್ ಅಂದಂಗ ಮೊಬೈಲ್ನಾಗ ಅಥವಾ ಇಲ್ಲೇ ನೀನು ಸುತ್ತೆ ಏನು ಫರಕ್ ಅಂದಂಗ ಮೊಬೈಲ್ನಾಗ ನೀನು ಮಾತಾಡಿ ಆಯ್ತು ಸ್ವಾಮಿ. ಹಲೋ ಬಟ್ಟೆ ಹರ್ದೋದಂಗ ಆಗ್ತದ ಮನೆ ಇದು ಬಟ್ಟೆ ಕಾಲ ಇಡ್ಕೊಂಡೆ ಬಟ್ಟೆ ಹರ್ದೋದಂಗ ಆಗ್ತದ ಏನೋ ಬಟ್ಟೆ ಪರಕ್ ಅಂದಂಗ ಆಗ್ತಾನ. ಹ್ಮ್ ಬಟ್ಟೆ ಹರ್ದೋದ್ ಸ್ವಾಮಿ ಇಲ್ಲಿ ನಮ್ಮ ಮನೆಗೆ. ಏನಪ್ಪ ಅದು ಮಂಗಳವಾರ ಏನ್ ಬಟ್ಟೆ ಎಲ್ಲ ಹಾಕೋದು ಊಸಿಸ್ಬಿಟ್ಟಲ್ಲ ಮಗ. ಮತ್ತೇನು ಪರಕ್ ಅಂದಂಗ ಅಲ್ಲಿ ಆಚೆ ಕುತ್ಕೊಂಡ್ ಮಾತಾಡಿದ್ ನಿಮ್ಗೆ ಯಾರು ಏನು ಕೇಳಲ್ಲಪ್ಪ. ಇಲ್ವಾ ಯಾಕಂದ್ಬಿಡ್ತಾರೆ ಒಳಗಡೆ ನಾ ಏನೋ ಹೇಳ್ತೈತಿ ವಾಸನೆ. ಅಲ್ಲಿ ಆಚೆ ಕುತ್ಕೊ ಹೋಗು ಸೇರಕ್ಕೆ. ನಾ ಬಟ್ಟೆ ಹರ್ದೋದ್ ಸ್ವಾಮಿ. ಮಂಗಳವಾರ ಬಟ್ಟೆ ಹರಿಬಾರ್ದು ಕಣಪ್ಪ. ಯಾರಪ್ಪ ಹರಿದಿದ್ದು? ನಾನೇ ಹಿಂಗೆ ಕಾಲ್ ನಡ್ಕೊಳಕ್ ಹೋದೆ ಹರಿತೋ ಯಾವ ಊಸಿ ಬಿಟ್ರು ಏನ್ ಗೊತ್ತು ಯಾವನಿಗೆ. ಏನಪ್ಪ ಈ ಬಟ್ಟೆ ಹರ್ದೋದ್ ಸ್ವಾಮಿ. ಹೌದಾ? ನಾನ್ ಬಿಟ್ಟ ಊಸ ಬಿಡು ಇಲ್ಲ ಸ್ವಾಮಿಗಳೇ. ಹೇಳಪ್ಪ. ಇನ್ನೇನ್ ಸ್ವಾಮಿ? ಯಾಕ ಮಗಳು ಕೂಗಾಡ್ತದೆ? ನಮ್ಮ ಹತ್ರ ಬಂತಲ್ಲ. ಅಮಾವಾಸ್ಯೆ ಹಿಂದೆ ಮುಂದೆ ಅವಾಗ ಅದೇ ಇದು ಏಟ್ ಆಯ್ತ್ರಲ್ಲ. ಒಂಥರ ಅಲ್ಲೇ ಗಂಟಾದಂಗ ಆಯ್ತ್ರಲ್ಲ. ಏನ್ ಸ್ವಾಮಿ ತಲೆಗೆ ಅಲ್ಲೇ ಗಂಟಾದಂಗ ಆಯ್ತಲ್ಲ ಏನು ಸ್ವಾಮಿ? ಎಲ್ಲಪ್ಪ ತಲೆಗ ನಿನ್ನ ಮಾಡದೆ ಅಲ್ಲೇ ಮಾಡಿದ್ರಲ್ಲ ತಲೆಗ ಅಲ್ಲ. ಅದೇನಿಲ್ಲ ಯಡಿಯೂರು ಸಿದ್ಧಲಿಂಗೇಶ್ವರಿಗೆ ಅರ್ಕೆ ಮಾಡ್ಕೊ. ಆಯ್ತು ಮಾಡ್ಕೊಂಡು ಎಲ್ಲ ಇದ್ ಮಾಡು ಆಯ್ತಾ? ಎಲ್ಲ ಒಳ್ಳೇದಾಗುತ್ತೆ. ನಾನು ತಿರ್ಗಾ ಪುನಃ ನಿಂಗೆ ನಾಳೆ ಫೋನ್ ಮಾಡ್ತೀನಿ. ಸ್ವಲ್ಪ ಇದು ನಿಮ್ಮ ಮನೆ ಹೆಸರು ಅದು ಮಕ್ಕಳ ಹೆಸರು ಎಲ್ಲ ಕೊಟ್ಟು ಅದು ಯಾವುದು ಯಾವ ರಾಶಿ ಅಂತ ಎಲ್ಲ ಹೇಳ್ಬೇಕು. ನೀನು ಸ್ವಲ್ಪ ಚಂಗ್ಳು ಬುದ್ಧಿ ಎಲ್ಲ ಬಿಡಪ್ಪ. ಒಳ್ಳೇದಾಗುತ್ತೆ. ಆಯ್ತಾ? ತಾಯಿಗೆ ಹೇಳು ಜಾಸ್ತಿ ಕೂಗಾಡಕ್ ಹೋಗ್ಬೇಡಮ್ಮ. ನಂಗೆ ಮಾತಾಡ್ಬೇಡಿ ಸ್ವಾಮಿ. ಯಾಕೋ ನನ್ಗೆ ಬೆಳಗ್ಗೆಯಿಂದ ಒಂಥರ ಎದೆ ಬಡ್ಕೊಂಡಂಗ ಆಗುತ್ತೆ. ನಮ್ಗೆ ನೋಡಿ ಉಸಿರಾಡಕ್ಕೆ ಆಗಲ್ಲ. ಪ್ರತಾಪ್ ನರಸಿಂಹಣ್ಣ, ನಂಬಿಕೆ ಇಕ್ಕಿ ಒಬ್ರು ನಮ್ಮ ಮನುಷ್ಯರ ಮೇಲೆ ನಂಬಿಕೆ ಇಕ್ಕಿತ್ತು ದಪ್ಪ ಅಣ್ಣ. ನಾವೇ ಮಾಡಿ ನಿಮ್ ಅಣ್ಣ ನೀನ್ ಮೇಲೆ ನಾನು ಇದ್ ಮಾಡಿಲ್ಲ ಅಣ್ಣ. ನೀನು ಒಂದೇ, ದೇವ್ರು ಒಂದೇ. ನಾವ್ ಹೇಳ್ಕೊಂಡಂಗಿಲ್ಲ ಅಣ್ಣ. ಬೆಳಿಗ್ಗೆಯಿಂದಲೂ ಬರೀ ಇದೇ ಆಗೋದ್ ಸ್ವಾಮಿ. ಏನು ಅವ್ರು ನೋಡ್ರಿ ಅವ್ರ ಓಡಾಡ್ಕೊಂಡ್ ಬಂದು ಒಡವೆ ತಗೊಂಡೋಗಿ ಅಡ ಇಕ್ಕಿ ಕೊಟ್ರಿ. ಬೆಳಿಗ್ಗೆಯಿಂದಲೂ ಇದೇ ಆಗೋಯ್ತು ಸ್ವಾಮಿ. ನನ್ಗೆ ಯಾಕೋ ಇದು ಇವತ್ತು ಏನ್ ಸಮಾಧಾನವಾಗಿ ಹೇಳಿ ಹಂಗೆ ಟೆನ್ಷನ್ ಆಗಬಾರ್ದು ಸ್ವಾಮಿ. ಬೆಟ್ಟು ಕಷ್ಟ ಬರ್ತದೆ. ಅವನ್ನ ಸಾಲ ಅದೆಲ್ಲ ನಿಭಾಯಿಸ್ತೇನೆ ಒಬ್ಬ ಅಂತ ಅಂತಾರೆ ಸ್ವಾಮಿ ಹಿರಿಕರು. ಅಣ್ಣ ನೀನ್ ದಯವಿಟ್ಟು ಫೋನ್ ಕಟ್ ಮಾಡ್ಬೇಡ. ನಾನು ಹೇಳೋದ್ ಕೇಳಿಸ್ಕೊ. ನಾವು ಅಣ್ಣ ದುಡ್ಡು ಲಕ್ಷ ಖರ್ಚಾಗ್ಬಿಡ್ಲಣ್ಣ. ಇವತ್ತು ಮರ್ಯಾದೆ ಯಾರಣ್ಣ ಕೊಡ್ತಾರೆ? ಇವತ್ತು ನೀನ್ ಬರ್ದಿಲ್ದೆ ಒಳ್ಳೇದಾಯ್ತು ಕಣ. ದೇವ್ರು ನೀನ್ ಭಾಗಕ್ಕಿದ್ದ ಅನ್ಕೋ. ಏಕೆ ಅಂತ ಗೊತ್ತಾಯ್ತಣ್ಣ. ಮಗುನು ಬಿಟ್ಟು ನಮ್ಮ ಅತ್ತೆ ನನ್ನ ಹೆಂಡತಿಗೂ ಹೇಳ್ದಾನೆ ತಿರ್ಗಾ ಮನೆ ಬಿಟ್ಟು ಹೊಡೋಗ್ಬಿಟ್ಟಿದ್ದಾಳೆ. ದುಡ್ಡು ಕಾಸು ಎಲ್ಲ ತಗೊಂಡು ಮನೆಗೆ. ಯಾರು ಸ್ವಾಮಿ? ಲಲಿತಾ. ಇದೇ ನಿಂಗೆ ಆಗೋಯ್ತು ಅಣ್ಣ. ದುಡ್ಡು ಒಡವೆ ಎಲ್ಲ ತಗೊಂಡು ಮಗು ಇತ್ತಲ್ಲಣ್ಣ. ಅಲ್ಲ
ಸ್ವಾಮಿ ನಾನು ಮೊನ್ನೆ ಹೋಗಪ್ಪ ನನ್ ನೋಡಕ್ಕೆ ಬರೀ ಇವೇ ಸ್ವಾಮಿ ನನಗೆ ಹುಟ್ಟುಕು ಇಂಥ ಜನ ನನಗೆ ನೋಡಿ ನೀವು ನೋಡ್ರಿ ದೇವ್ರು ಒಂದು ನೀವು ಒಂದು ತಿರ್ಗಾ ಮಗುನ್ ಇಲ್ಲೇ ಬಿಟ್ಬಿಟ್ಟಿ ಇಲ್ಲೇ ತೋಟದ ಹತ್ರ ಓಡಾಡ್ಕೊಂಡ್ ಬರ್ತೀನಿ ಅಂತ ಸುಮ್ನೆ ಹಿಂಗ್ ಹೋಗಿ ಯಾವಾಗ್ಲೂ ಗೊತ್ತಿಲ್ದಂಗೆ ಒಡವೆ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್ ಸ್ವಾಮಿ ಒಂದ್ ಅರ್ಧ ಕೆಜಿ ಅಷ್ಟು ಗೋಲ್ಡ್ ಮನೇಲಿ ಈ ತಿಂಗಳು ನಾವು ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಎಲ್ಲಾರ್ಗುನು ಅದಕ್ಕೆ ಒಂದ್ 8 ಲಕ್ಷ ರೂಪಾಯಿ ಮನೆಗೆ ಇಕ್ಕಿದ್ದೆ. 8 ಲಕ್ಷ ಮನೇಲಿ 8 ಲಕ್ಷ ಸಂಬಳ ಕೊಡ್ಬೇಕಲ್ಲ 10ನೇ ತಾರೀಕು ಫ್ಯಾಕ್ಟ್ರಿಗೆ ಎಲ್ಲಾರ್ಗುನು ಅದನ್ನ ಮಡಗಿದ್ದೆ ಅಣ್ಣ. ಆ ದುಡ್ಡು ಒಡವೆ ಎಷ್ಟು ಎತ್ಕೊಂಡು ಹೊರಟೋಗ್ಬಿಟ್ಟಿದ್ದಾಳೆ ಅಣ್ಣ. ಲಾಕರ್ ಬೀಗ ಸಿಕ್ಕಿಲ್ಲ. ಲಾಕರ್ ಬೀಗ ಈಗ ಅವ್ರ ಯಾರ ಫ್ರೆಂಡ್ ಅಂತೆ ಈ ಒಂದ್ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮುಂಚೆ ಮಾಡಿದ್ರು ಪ್ರತಾಪಣ್ಣ. ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅವ್ರ ಫ್ರೆಂಡು ಶಿಲ್ಪಾನಂತೆ. ಶಿಲ್ಪ ಹೂನಣ್ಣ ಈಗ ಒಂದ್ ಮುಕ್ಕಾಲು ಗಂಟೆ 1 ಗಂಟೆ ಹೊತ್ತಿನಾಗ ಮಾಡಿದ್ರು ರೀ ಬನ್ನಿ ನಿಮ್ಗೋಸ್ಕರ ಬಾಗಿಲು ತೆಗ್ದೈತಿ ಅಂತ ಅಂದ್ರು. ನಾನ್ ನಮ್ಮ ಅಕ್ಕನ ಮಗಳನ್ನೊಬ್ರು ಶಿಲ್ಪಾನ್ ಬೆಂಗಳೂರಿಗೆ ಕೊಟ್ಟ ಭದ್ರಾವತಿ ಕೋಟೆ ಇದೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ ಅಣ್ಣ. ದಯವಿಟ್ಟು ನೋಡಿ ಅಣ್ಣ ಆ ನಂಬರ್ ಯಾವ್ದು ಒಂದ್ ಸ್ವಲ್ಪ ಚೆಕ್ ಮಾಡಿ. ಆ ನಂಬರ್ ಗೊತ್ತಾಗಲ್ಲ ಸ್ವಾಮಿ ನಮ್ಗೆ ಅದೇನು ಗೊತ್ತಾಗಲ್ಲ. ನಮ್ಮ ಮಗಳು ಬರ್ಲಿದ್ದಾಳಿದೆ ಮಗಳು ಇದು ಮೆಗಡೆಗೆ ಓದ್ತಿ ಅಂತ ಐತೆ ಏನಂತ ಹೆಂಗ್ ತೆಗಿಬೇಕು ಹೇಳಿ. ಅಲ್ಲ ಲಾಸ್ಟ್ ನಂಬರ್ ನೋಡಿ ಅದ್ರ ಎಷ್ಟು ಗಂಟೆಗೆ ಮಾಡಿದ್ರು ಅಂತ ಗೊತ್ತಾದ್ರೆ ಹೋಗ್ತೀನಿ ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಆ ನಂಬರ್ ಬರ್ಸ್ಕೊಂತೀನಿ. ಆ ನಂಬರ್ ಬರ್ಸ್ಕೊಂಡ್ ನನಗೆ ಹೇಳಿದ್ರೆ ಅಣ್ಣ ಎಷ್ಟು ಲಕ್ಷ ನನಗೆ ಖರ್ಚಾಗ್ಲಿ ಅಣ್ಣ ಹೆಂಗ್ ಹೋಗಿದ್ಲು ಹಂಗೆ ಕರ್ಕೊಂಡ್ ಎಲ್ಲಾನ ಹುಡುಕ ಕರ್ಕೊಂಡ್ ಬಂದ್ಬಿಡೋಣ ನೋಡಿ. ಈಗ ಒಂದ್ ಅರ್ಧ ಗಂಟೆ ಮುಂಚೆ ಒಬ್ರು ಮಾಡಿದ್ರು ನಂಬರ್ ತಕ್ಕೊಡು ಅಣ್ಣ ತಗೊಳ್ಳೋಣ ಒಂದ್ 5 ನಿಮಿಷ ಬಿಟ್ಟು ಮಾಡ್ತೀನಿ. ನಾವ್ ಯಾರು ಅಂತ ಗೊತ್ತಾಯ್ತಾ? ಅದೇ ಗಡ್ಲಕಾಯಿ ನಾರಾಯಣ ಸೀನಪ್ಪರ್ ಅಲ್ವ? ಅಲ್ಲ ಅಲ್ಲ ಹಲೋ ಹಲೋ ನಾವು ಶಿಲ್ಪ ಅವ್ರ ಯಜಮಾನ್ರು. ನಾವ್ ಶಿಲ್ಪ ಅವ್ರ ಯಜಮಾನ್ರು. ಆಯ್ತು ನಾ ತಿಂಡಿ ರೇ ನಾವು ಶಿಲ್ಪ ಲಲಿತಾರು ಬಂದಿದ್ದೀರಲ್ಲ ನಮ್ಮ ಮನೆಗೆ. ತಿಂಡಿ ಆಯ್ತು. ಹಲೋ ಹಲೋ ರೇ ನಾವು ಶಿಲ್ಪ ಅವ್ರ ಯಜಮಾನ್ರು. ಮಗ ಮಗ ಶಿಲ್ಪ ಯಜಮಾನ್ರು ರೇವಣ್ಣನೇ ಅಲ್ವಾ? ಭದ್ರಾವತಿ ಶಿಲ್ಪ ಯಜಮಾನ್ರು ರೇ. ಹಲೋ ಹಲೋ ಏನ್ ಹೆಸರು ಅವ್ರದ್ದು? ಶಿಲ್ಪನ್ ಗಂಡಂದು ಏನ್ ರೇವಣ್ಣ ತಿಂಡಿ ಆಯ್ತಾ? ರೇ ನಾವು ಶಿಲ್ಪ ಅವ್ರ ಯಜಮಾನ್ರು ಅಂದ್ರೆ ಲಲಿತಾ ಅವ್ರು ಓಡ್ ಬಂದಿದಾರಲ್ಲ ನಮ್ಮ ಮನೇಲಿ ಇದಾರೆ. ನಾವ್ ಆ ಶಿಲ್ಪ ಅವ್ರ ಯಜಮಾನ್ರು. ನಿಮ್ಮ ಮನೇಲಿ ಇದಾರ? ನಿಮ್ಮವು ಎಷ್ಟ ಅವರು ದೇವರಂತ ಮನುಷ್ಯರು ದೊಡ್ಡ ಕುಟುಂಬದವ್ರ ಚಿತ್ರ ವಸ್ತೂರ್ಗ ಅವ್ರದ್ದು ಅಲ್ಲ. ನೀನು ನಿಮ್ ಹೆಂಗಸ್ರು ಸ್ವಂತ ಹೆಂಗಸ್ರು ಯಾರವ್ರು? ಸ್ವಂತ ಹೆಂಗಸ್ರೆ. ಕೊಡ್ತೀರ ಅವ್ರ ಕೈಗೆ ಒಂಚೂರು ಅದೆಲ್ಲ ಹೇಳಿರೋದು ನಿಮ್ಗೆ ಹೇಳ್ತೀನಿ ನಿಮ್ ಕೈಲಿ. ರೇ ಅದೆಲ್ಲ ಬಿಡ್ರಿ ಅದೆಲ್ಲ ಬಿಡ್ರಿ ಅಂತವ್ರು ಬಾಗಿಲು ತಕೊಂಡಿದೀನಿ ಬರ್ರಿ ಹಂಗೆ ಹಿಂಗೆ ಅಂತ ರಾತ್ರಿ ಎಲ್ಲ ನಮ್ಮನ್ನ ಎಷ್ಟು ಸೊಳ್ಳೆ ಕಡೆ ಹೆಂಗ್ ಮಾಡ್ಯಾರ ಗೊತ್ತಾ? ರೇ ಲಲಿತಾ ಅವ್ರು ನಿಮ್ಮನ್ ಬಿಡಲ್ವಂತೆ, ನಿಮ್ಮನ್ ಮದ್ವೆ ಆಗೇ ಆಗ್ತಾರಂತೆ. ಲಲಿತಾರ್ ಗುಂಜಿಕ್ಕ ಅಲ್ಲ ಅವ್ರ ನಿಮ್ ಹೆಂಗಸ್ರ ಕೈ ಕೊಡು. ಕೊಡ್ತೀನಿ ಲಲಿತನ್ ಕೈ ಕೊಡ್ತೀನಿ. ಲಲಿತಾ ಅವ್ರ ಕೈಲಿ ಕೊಡ್ತೀನಿ. ಲಲಿತಾರಲ್ಲ ನಿಮ್ ಹೆಂಗಸ್ರ ಕೈ ಕೊಡು. ಹಲೋ 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 ಹೇಳು ಚಿನ್ನು. ಹೇಳು ಚಿನ್ನು. ನಿಮ್ಮ ಅವನ್ ಚಿನ್ನು ಕಳ್ಳಿ ಚಿನ್ನು ಒಡವೆ ಚಿನ್ನು ನೀವ್ ಅಣ್ತಂದ್ರಿ ಮೋಸ ಮಾಡಿ ಚಿನ್ನು. ನಿಮ್ಮ ಅವ್ ಜಂಗ್ಸ ಚಿನ್ನು ಯಾಕ ನಿಮ್ಮ ಅವತ್ತು ಎಲ್ಲಿದ್ದೆ ಹೇಳು ಅಡ್ರೆಸ್ ಕರೆಕ್ಟ್ ಆಗಿ. ಚಿನ್ನು ಬರ್ತೀಯಾ? ಎಲ್ಲಿದ್ದೆ ಹೇಳು? ನಾವಿಬ್ರು ಎಲ್ಲಾನ ಸೇರ್ಕೊಂಡು ಓಡೋಗ ಮದ್ವೆ ಆಗಿ ಎಲ್ಲಾನ ಒಂತ ಜೀವನ ಮಾಡ್ಕೊಂಡು ಎಲ್ಲಾನ ಒಡೆಗ್ ಮದ್ವೆ ಆಗಾನ ಮಗು ಎಲ್ಲ ಬಿಟ್ಟು ಬಂದಿದ್ದೀನಿ ಮನೇಲೇನೆ. ಯಾವ್ದಾನ ರೈಲ್ಗೋ ಬಸ್ಗೋ ಸಿಕ್ಕಿ ಹೊರಗೆ ಹೋಗಲ್ಲ ಚಿನ್ನಾಲ್ ಮುಂಡೆ. ನನ್ಗೆ ಏನ್ ಗೊತ್ತಾ ಒಂದೇ ಒಂದ್ ಆಸೆ. ನೀವು ನೋಡಕ್ ಅಷ್ಟ್ ದಪ್ಪ ಇದ್ದೀರಲ್ಲ, ನಿಮ್ ಸಾಮಾನ್ಯ ಎಷ್ಟ್ ದಪ್ಪ ಇದೆ ಅಂತ ನೋಡ್ಬೇಕು. ನಿಮ್ಮ ಅಮ್ಮನ್ ಮಿಂಟ್ರಿ ಮಟ್ಟ ಮಂಗಳಾರ ಅಂತ ಒಳ್ಳೆ ಮಾತಾಡ್ತೀಯಲ್ಲ ಚಿನ್ನಾಲಿ ನೀನು. ನೀನ್ ಎಷ್ಟು ಊರ ಹಾಳು ಮಾಡಿದ್ರು ಅಂದರು. ಒಡವೆ ವಸ್ತ ಬಳಕೊಂಡು ಬಂದು ಒಡವೆ ವಸ್ತ ಬಳಕೊಂಬಂದು ಇವತ್ತು ನೀವು ನಿಮ್ ಅಣ್ಣದಿರಿ ಸಿಕ್ಕಿ ಸುಟ್ಟ ಹಾಕ್ಬಿಡ್ತಾರೆ. ಅದು ನನಗ್ ಕೊಡಲ್ವಾ? ನಿಂತವಿರೋ ಸಾಮಾನ್ ನನಗ್ ಕೊಡಲ್ವಾ? ಹಲೋ ಎಷ್ಟು ಜನ ಕೊಟ್ರಿ ಮುಂಡೆಗಳು ಮಣ್ಣಿನ ಹೋಗಿ ಬಂದ ನಾನು ಬಂದ ಶೃಂಗೇರಿ ಮಠಗಳು ತಾಯಿನ ಕ್ಯಾಯ ನನಗ್ ಕೊಡಲ್ವಾ ಅದನ್ನ?
ಹೇಳು ಚಿನ್ನು, ಮಾತಾಡು. ಐ ಲವ್ ಯು. ಹಲೋ, ಐ ಲವ್ ಯು. ಹಲೋ ಅಣ್ಣ, ಹೇಳಣ್ಣ. ಇದು ಯಾರು ಶಿಲ್ಪ ಅನ್ನೋರ್ ಮನೆಗೆ ಅವ್ರು ನೋಡಿ ಈಗ ಮಾತಾಡ್ದೆ. ಶಿಲ್ಪ ಹ್ಞೂಣ್ಣ, ಶಿಲ್ಪ ಅನ್ನೋರ್ ಮನೆಗೆ ಅವ್ರ ಫ್ರೆಂಡ್ ಅಂತೆ ಮಾತಾಡಿದ್ರಿ. ಈಗ ಅಲ್ಲಿ ಇರಕ್ಕಾಗಲ್ಲ ಬಂದೆ ಅಂದ್ರು, ಚೆನ್ನಾಗೆ ಬೈದಿದ್ದೀನಿ. ಅಣ್ಣ ಯಾವ ಊರೊಂದು ತಿಳ್ಕೊಬೇಕಾಯ್ತಲ್ಲ ನೋಡ ಮೆಲ್ಲುಗೆ. ನಾನು ನಿಮ್ ಬಾಕುತಾಗಿ ಅಂತ ಇವಳು ಯಾರು ಇವ್ರು ಶಿಲ್ಪ ಅನ್ನೋರು, ಅವ್ರ ಫ್ರೆಂಡು, ಅವರೆಲ್ಲ ಚಿನ್ನಾಲೇರವ್ರು. ಅಣ್ಣ ಇಲ್ಲಿ ಕೇಳೋಣ, ನೀನು ಏನ್ ಮಾಡ್ಬೇಕಾಯ್ತು ಗೊತ್ತಾ ಅಣ್ಣ? ಅಕ್ಕ ನಿಮ್ದು ಯಾವ ಊರು, ಏನು, ಎಲ್ಲಿದ್ದೀರಾ? ಆಯ್ತು, ನಾನು ಅವಳು ನೋಡಂಗ ಆಗೈತೆ, ಬರ್ತಾ ಇದ್ದೀನಿ ಅಂತ ಅಡ್ರೆಸ್ ತಿಳ್ಕೊಂಡಿದ್ರೆ ಹೋಗ್ಬೋದೈತಿ. ನೀವು ಇನ್ನೊಂದ್ಸರಿ ಫೋನ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಸಮಾಧಾನ ಮಾತಾಡಿ ಅಣ್ಣ. ಯಾವ ಊರು? ಆಯ್ತು, ನಾನು ಈಗ್ಲೇ ಬರ್ತೀನಿ, ಕಾರ್ ತಗೊಂಡು ಕೂತ್ಕೊಂಡು ಮಾತಾಡೋಣ. ನನ್ಗೋಸ್ಕರ ಅಷ್ಟೊಂದು ಮನೆ ಬಿಟ್ಟು ಬಂದವಳು ತಿರ್ಗಾ, ನಾನು ಅವಳನ್ನ ಬಂದ್ ಮಾತಾಡ್ತೀನಿ ಅಂತ ನಿಧಾನ ಮಾತಾಡಿ ಅಣ್ಣ. ಅಲ್ಲ ಅಣ್ಣ, ಅವರು ಇದು ಹಿಂಗ ಏನೋ ಒಂಥರ ಮಾತಾಡ್ತಾರೆ ಇವ್ರು, ಹಂಗ್ ಮಾತಾಡ್ದಂಗ ಅವಳು ಶಿಲ್ಪ ಅನ್ನೋಳು. ಅಣ್ಣ ಅವ್ರು ಯಾವ ತರನ ಮಾತಾಡ್ಲಿ, ನಿಮ್ ಕೈ ಮುಗ್ದು ಕೇಳ್ಕೊಂತೀನಿ, ಇದೊಂದೇ ಒಂದು. ತಿರ್ಗಾ ನೀವೇ ಫೋನ್ ಮಾಡ್ಬಿಟ್ಟು ಈ ಅವ್ರಿಗೆ ದಯವಿಟ್ಟು ಆಯ್ತು, ಮನೆಗಿದ್ದೆ ಅವಾಗ್ಲೇ ಏನೋ ಮಾತಾಡಕ್ ಆಗ್ಲಿಲ್ಲ, ನಾನ್ ಬೆಳಗ್ಗೆ ಅಷ್ಟೊತ್ತಿಗೆ ಕಾರ್ ತಗೊಂಡ್ ಬಂದ್ಬಿಡ್ತೀನಿ, ಎಲ್ಲಿಗೆ ಬರ್ಬೇಕು, ದುಡ್ಡು ಒಡವೆ ಕ್ಲೀನ್ ಆಗಿ ಮಾಡಿಕೊಂಡಿರು, ನಾನು ಬರ್ತೀನಿ, ಒಂದ್ ಸಂಸಾರ ಮಾಡಿ ಬೇರೆ ಮನೆ ಮಾಡ್ಕೊಡ್ತೀನಿ ಅಂತ ಅಷ್ಟು ತಿಳ್ಕೊಳ್ಳೋಣ. ಆಮೇಲೆ ಹೋಗ್ಬಿಟ್ಟು ಹೊಡೆದ ಎತ್ತಾಕೊಂಡು ನಾನು ಬರ್ತೀನಿ ಅಷ್ಟೇನೆ. ಇದನ್ನ ಲೋಡ್ ಸಾಪ್ ಫಾರ್ಮ್ ಮಾಡ್ಬಿಡ್ತಾರಲ್ಲ ಎಲ್ಲ ದೇಶ ನೋಡಂಗ ಮುಂಟೆ ಅವಳು. ಅಣ್ಣ ಹಂಗೇನಣ್ಣ, ನಮ್ಮ ಅಕ್ಕಂಗೆ ಆತರ ಬೈತಿದ್ದೆ ಅಣ್ಣ. ಅಲ್ಲ ಇದೆಂತದ ಮೊನ್ನೆ ಎಲ್ಲ ಲೋಡ್ ಸಾಪ್ ಮಾಡಿ ಇದು ದೇಶ ನೋಡಂಗ್ ಮಾಡ್ಯವಳೆ ನಿಮ್ಮ ಇದು ಅಂತ ಹಂಗ್ ಮಾಡ್ಯಾರ ಅಂತ ನನಗೆ ಭಯ ಆಗ್ತೈತಣ್ಣ. ಅಣ್ಣ ಇಲ್ಲ ವಾಟ್ಸಾಪ್ ಬಾಕ ಒಂದ್ಸಲ ಅಲೆ ಇದೆಲ್ಲ ಎಲ್ಲ ಮನೆಗೂ ಹಂಚ್ಬಿಟ್ರಣ್ಣ ವಾಟ್ಸಾಪ್ ಮಾಡಿ. ಅಣ್ಣ ಏನಿಲ್ಲ, ನೀವು ದಯವಿಟ್ಟು ಅವಳಿಗೆ ಫೋನ್ ಮಾಡ್ಬಿಟ್ಟು ತಿರ್ಗಾ ಫೋನ್ ಮಾಡಿ ಒಳ್ಳೆ ಕ್ಲೀನಾಗಿ ಮಾತಾಡ್ರಿ. ಹೆಂಗ ಅಂತರ್ದವ್ ಕ್ಲೀನಾಗಿ ಮಾತಾಡ್ತಾರ? ನೀವ್ ಆಗೋತಿ ಬಿಟ್ಕೊಂಡಿದ್ರೆ ಇಷ್ಟೊತ್ತಿಗೆ ಪತ್ತಿಲ್ದಂಗ್ ತಗೊಂಡೋಗಿ ಮುಳ್ಕಪ್ಪನ್ ಬೆಟ್ಟದ ಮೇಲೆ ಚೆಲ್ಬಿಡಿವು. ಅಣ್ಣ ನಿಮ್ಗೇನ್ ದೇವ್ರ ಬುದ್ಧಿ ಕೊಟ್ಟಿಲ್ವಾ? ದೇವ್ರೇನ್ ಬುದ್ಧಿ ಕೊಟ್ಟಿಲ್ಲ? ಅವಳು ಇದ್ರೆ ಏನನ್ನ ಅವಳು ಈ ಸರಿ ಕರ್ಕೊಂಬಂದು ಏನನ್ನ ಮಾಡ್ಲೇಬೇಕು ಅಂತ ಅಲ್ವಾ? ಇವಳು ಯಾರೋ ಅವಳು ನಿಮ್ಮ ತಂಗಿ ಹುಟ್ಟಿಸ್ತಾಳ ಮಾತಾಡ್ದಂಗ್ ಮಾತಾಡ್ತಾಳ. ಇವಳು ಯಾರೋ ಒಬ್ಳು. ಅದನ್ನೇ ಅಣ್ಣ, ಈಗ ನಾವೇನ ಒಂಚೂರು ಯಾಮಾರಿದ್ರೆ ಅವರು ಬೇರೆ ಕಡೆ ಎಲ್ಲ ಸೆಟ್ಲ್ ಆಗ್ಬಿಟ್ಟು ಫೋನ್ ನಂಬರ್ ಎಲ್ಲ ಚೇಂಜ್ ಮಾಡ್ಕೊಂಬಿಟ್ಟು ನಿಮ್ಮಂಗೆ ಬೇರೆ ಯಾರನ್ನ ಹಿಡ್ಕೊಂತಾಳೆ, ನಿಮ್ ಮುಂದೆ ಹಿಡ್ಕೊಂತಾಳೆ, ಯಾರಿಗ್ ಗೊತ್ತೈತೆ? ಆಮೇಲೆ ನಾವು ಅವ್ರು ಬೇರೆ ಕಡೆಗೆ ಹೋಗಿ ಸೆಟ್ಲ್ ಆದ್ಮೇಲೆ ಯಾವ್ದೇ ಕಾರಣಕ್ಕೂ ನಾವು ಅವ್ರನ್ನ ಹಿಡಿಯಕ್ಕಾಗ. ಅದಕ್ಕೆ ನಾನ್ ನಿಮ್ ಕೈಲಿ ಒಬ್ರ ಕೈಲಿ ಆಗೋದಿಕ್ ಕೆಲ್ಸ. ನೀವ್ ಫೋನ್ ಮಾಡ್ಬಿಟ್ಟು ತಕೊಂಡಿದೀನಿ ಬಾ ಅಂತ ಯಾರೋ ಶಿಲ್ಪ. ಅಣ್ಣ ಅವ್ರು ಬಾಕಲನ್ನ ತಕೊಂಡ್ಲಿ ಏನನ್ನ ತಕೊಂಡ್ಲಿ, ನೋಡ್ರಿ ಶಿಲ್ಪ ಅವ್ರೆ, ಅವ್ಳು ಯಾವ ಊರಾಗಿದ್ದಾಳೆ ಹೇಳ್ರಿ, ನಾನು ಅವಳನ್ನ ಬಂದು ಮದ್ವೆ ಆಗಿ ಸುಮ್ನೆ ಸುಳ್ಳು ಎಲ್ಲ ಮಾಡ್ತೀನಿ, ಎಲ್ಲಾನ ಒಂದ್ ಕಡೆ ಇಕ್ಕಂತೀನಿ. ನೀವೇನ್ ಅವ್ರಿಗೆ ತೊಂದ್ರೆ ಕೊಡಕ್ ಹೋಗ್ಬೇಡ್ರಿ, ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಬಸ್ ಹತ್ಬಿಟ್ಟು ಬರ್ತೀನಿ, ಎಲ್ಲಿಗೆ ಬರ್ಬೇಕು ಅಂತ ಕೇಳ್ಕೊಳ್ರಿ. ಆಯ್ತು ಆಯ್ತು. ಆಯ್ತಣ್ಣ. ಅವರೇ ಮಾಡ್ತಾವ್ರೆ ಅಂತ ನೋಡ್ತೀನಿ, ಅವರೇ ಮಾಡ್ತಾವ್ರೆ. ಆಯ್ತಣ್ಣ. ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿತೆ. ಹಲೋ ನರಸಿಂಹಣ್ಣ. ನಂಗೆ ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಹುಚ್ಚಾಗಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಮಸ್ಟ್ ಹೈಟ್ ಇಡಿಯಟ್ ಏನು? ಏನಾದ್ರು ಇನ್ನು 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ದಕ್ಷಿಣ ಆಫ್ರಿಕಾದಾಗ ಐತ, ಇಲ್ಲಿ ಬೆಂಗಳೂರು. ಕುಡಿಗಿಡಿ ಏನಾದ್ರು ಕೆಲ್ಸ ಮಾಡ್ತಾರಪ್ಪ ಇವರು. ಅಣ್ಣ ಅಲೋ, ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತಿ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಡ್ ಒಂದ ಮಾಡ್ದಂಗಿಲ್ಲ? ಇಲ್ಲಿ ಬೆಳ್ಳಿ ಮೂಡಿತು, ಕೋಳಿ ಕೂಗಿತು. ಹಲೋ
ಏನ್ ಕರ್ಮ ಮಾಡಿದ್ವ ನಾವೇನು ಏನು ನನ್ನೆಲ್ಲ ಧರ್ಮಸ್ಥಳಕ್ಕೆ ಹೋಗಿ ಒಂದು ಹೊರನಾಡಿಗೆ ಹೋಗಿ ಒಂದು ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆಗೆ ದಾಸವಾಳದ ಗಿಡ ಹಾಕಿ ನೋಡ್ತೀನಿ ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ 10 ಎಕರೆಗೆ ಹಾಕಿದೀನಿ. ಅದು ಫೋಟೋ ನೋಡೋದಲ್ಲಿ ಗಿರಾಕಿ ಇವತ್ತು ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು, ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ತು ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಚೆನ್ನಾಗಿ ಮಾಡೋದು. ನಾವು ಮಾಡ್ತೀವಿ ಸರ್ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ಕ ಬಕೆಟ್ ಇರ್ತೀವಿ ಮನೆಗೆ, ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರೆ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿಗೆ ಬಿಡ್ಬಿಡ್ತಿದ್ವಿ, ಒಂದ ಮಾಡಕ್ಕೆ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ ನೀವು ನಮಗೆ ಟೈಮ್ ಕೊಡ್ಬೇಕು. ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀನು ನಮಗೆ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು, ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಗೈತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತಾ ಕರ್ಕೊಂಬರಕ್ ಹೋಗ್ಬೇಕು. ಸ್ವಾಮಿ ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿಗೆ ನಾನು ಒಂದು ಅಂದ ಮಾಡ್ಬಿಟ್ಟು ಫೋನ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರ ನಾಳೆ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾರೋ ಕೇಳ್ತಾವೆ, ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವರು ತಿಂದ ವರ್ಷಂಗ್ ಕಾಣ್ತಾರೆ ಇವ್ರು. ಅಕ್ಕ ಡ್ಯೂಟಿಯಿಂದ ಬಂತಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಹೌದಾ ಅಣ್ಣ? ಇನ್ನೇ ಅಣ್ಣ ಬಿಟ್ಟಲ್ಲ ಮಗ ಗಬ್ಬು ವಾಸನೆ ಬಿಡ್ತಿದ್ದೆ. ಹುಚ್ಚಿಡುತ್ತವ್ರ ನನಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು? ಬಿಟ್ರಪ್ಪ, ಏನ್ ನಾಯಿಗೆ ಬಿಡ್ತು? ಯಾರಣ್ಣ ಬಿಟ್ಟಿದ್ದು ಕರೆಕ್ಟಾಗಿ? ಹಲೋ ಸ್ವಾಮಿ, ಒಂದ ಮಾಡಕ್ ಬಿಡ್ತೀರ ನನ್ ಟೈಮು. ಅಲ್ಲ, 1 ನಿಮಿಷ. ಈಗ ಯಾರು ವಾಸನೆ ಬಂದಿದ್ದು ಏನ್ ಕೇಳು. ಈಗ ಯಾವ್ದೋ ನಾಯೇನೋ ಹುಚ್ಚು ಏನಾತ ವಾಸನೆ. ಅವಾಗ ಯಾರು ಕೇಳ್ದಲ್ಲ ಯಾರಿಗೆ? ಸ್ವಾಮಿ, ಒಂದ ಮಾಡ್ಬೇಕು ನಾನು. ಆಯ್ತು, 1 ನಿಮಿಷ ತಡಿ. ಅವಾಗಲೇ ಕೇಳ್ತಲ್ಲ. ಯಾರಿಗೆ ಕೇಳಿದ ಹೇಳು, ಅದಕ್ಕೆ ಹೇಳು. ಯಾರು ಯಾ ಕಡೆ ಕೆಲಸ ಏನ್ ಮಾಡ್ಕೊಂಡ ಗೊತ್ತಾಗಲ್ಲ ನನಗೆ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ. ಹೇಳು. ದೊಡ್ಡ ತೆಕ್ಕು ಸೂಳ ಮಕ್ಳು. ಹಲೋ, ನಮ್ಗೆ ತೆಕ್ಕಿರುತ್ತಾರೆ ಅಣ್ಣ. ನರಸಿಂಹಣ್ಣ ನರಸಿಂಹಣ್ಣ ಅವನಮ್ಮ ನರಸಿಂಹರಾಜ ಶಾಟಾಯ್ಕ ಸುಮ್ಮನೆ ಫೋನ್ ಒಂದ ಮಾಡಕ್ ನಾನು. ನೀನು ಯಾವಾಗ ಕರ್ಕೊಂಡ್ ಬರ್ತೀಯ ಗಿರಾಕಿನ? ಒಂದು ಅರ್ಜೆಂಟ್ ಆಯ್ತು. ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಡ್ ಬರ್ತೀಯ? ನೀನ್ ಯಾವಾಗ ತಿಕ್ಕು ಬಿಡ್ದಾಗ ಅವಾಗ ಕರ್ಕೊಂಡ್ ಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ತಿಕ್ಕ್ರೆ ಒಂದ ಮಾಡ್ಬೇಕು ನಾವು ಒಂದ. ಹಲೋ ಹಲೋ ಕದ್ದ, ಏನ್ ಮಾಡ್ತಿದೀಪ? ಹಲೋ ಕಂದ, ಪೂಜೆ ಮಾಡ್ತಾ ಇದೀನೋ? ಏನ್ರಿ ಪೂಜೆ ಮಾಡ್ತಾ ಇದೀನೋ ಕಂದ? ಪೂಜೆ ದೇವಸ್ಥಾನ ಇಲ್ಲಿ ರೂಮಾಗ ಐತಿ, ಒಳಗಡೆ ನಾನು ಇಲ್ಲಿ ಮ್ಯಾಗಡೆ ಆಗಿದ್ದೀನಿ ಸ್ವಾಮಿ. ಟಿವಿ ನೋಡೋಣ ಅಂತ ಈಗ ಬಂದು ಒಳಗೆ. ಯಾಕೋ ಕಂದ? ಸರಿಯಾಕೆ ಕಂದ? ಮಗಳು ಕೂಡ ಹೇಳ್ತೀನಿ ಬೇಕಾರೆ. ಮಗಳು ಕೂಡ ಫೋನ್ ಹೇಳ್ತೀನಿ. ಆಯ್ತಾ?
ಏನಂತ ಹೇಳ್ತೀರಾ ಸ್ವಾಮಿ? ಯಾಕಪ್ಪ ಪತಿ ದೇವ್ರನ್ನ ಆಚೆಗೆ ಹಾಕಿದ್ಯಮ್ಮ ಅಂತ? ಅಮ್ಮ ಅಮ್ಮ ओ ताईना क्या कर्म इंदार मिटे होते स्वामी ना पुण्य ಕಂದ ಯಾಕ ಮಗಳು ಕೊಡೋ ಕಂದ ಮಾತಾಡೋ ನಿನ್ನಂತ ಮಿಂಡ್ರಿ ಬಿಟ್ಟೆ ಸ್ವಾಮಿ ಸ್ವಾಮಿಗಳೇ ಹೇಳೋ ಏನ ಊಟ ಇಲ್ಲ ತಿಂಡಿ ಇದು ಕಾಲ ಕಾಲಕ್ಕೆ ತಿಂದು ತೇಗುತ್ತ ಕಾಲ ಕಳೆಯುತ್ತಲಿದ್ದ ಪ್ರಾಣಿಗೆ ಕುಳು ಇಲ್ಲದೆ ನೀರು ಇಲ್ಲದೆ ಅಲೆಯುವ ಗತಿ ಬಂದಿತೆ ಅನ್ನಂಗಾಯ ಸ್ವಾಮಿ. ನೋಡೋ ಒಂದ್ ದಿವಸ ಸುಖ ಇದ್ರೆ ಒಂದ್ ದಿವಸ ದುಃಖ ಇರುತ್ತೆ. ನೆನ್ನೆ ಸುಖ ತಾಂಡಿದ್ಯಲ್ಲ ಭಾನುವಾರ? ಇಲ್ಲ ಇದು ಇದನ್ನ ಮಾಡ್ತಾ ಇದೀವ್ರಿ ಎಂತದೋ ಧರ್ಮ ಪೂಜೆ ಮಾಡ್ತಾ ಇದೀವಿ. ಏನು ಮಾಡಂಗಿಲ್ಲ, ಮಟನ್ ಗಿಟನ್ ಏನು ಮಾಡಂಗಿಲ್ಲ. ಮಟನ್ ಅಲ್ಲ ಕಣೋ, ಅಲ್ಲಿ ರತ್ನಮ್ಮನ ಮನೆಗೆ ಎಷ್ಟು ಜನ ಕುಟ್ಸ್ಕೊಂಡಿಲ್ಲ ಸ್ವಾಮಿ. ನೀನ್ ತಾಯಿನಾಯ್ತು ಎಂತೆಂತಾರ ಸ್ವಾಮಿಗಳು ಸತ್ತ ಹೋದ್ರು. ಹಲೋ ಸ್ವಾಮಿ ಹೇಳೋ ಕಂದ. ಕಂದ ಇದು ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಸ್ವಾಮಿ. ಎಷ್ಟ್ ದಿವಸನೋ? ಯಾಕೋ ಜೀವಕ್ಕೆ ಅರ್ಸಿಲ್ಲ, ಮನಸ್ಸಿಗೆ ನೆಮ್ಮದಿ ಇಲ್ಲ. ದೊಡ್ಡ ಹೆಂಡತಿ ತಕ ಹೋಗೋ ಒಂದ್ ವಾರ. ಹಲೋ ದೊಡ್ಡ ಹೆಂಡತಿ ತಕ ಹೋಗೋ. ದೊಡ್ಡ ಹೆಂಡತಿ ತಕೆ ದೊಡ್ಡ ಪಾತ್ರೆ ಈ ದೊಡ್ಡ ಪತ್ರೆನಾ? ದೊಡ್ಡ ಹೆಂಡತಿ ರತ್ನಮ್ಮ. ದೊಡ್ಡ ಪತ್ರೆ ಅಲ್ಲ, ದೊಡ್ಡ ಹೆಂಡತಿ ರತ್ನಮ್ಮ ತಕ ಹೋಗೋ. ಇದಕ್ ಮಾಡ್ಕೊಂಡ್ ಬಿಡಿ ಸ್ವಾಮಿ. ಇದು ಸಂಕ್ರಾಂತಿ ಹಬ್ಬಕ್ಕೆ ಅಭಿಷೇಕ ಮಾಡಿಸ್ತೀವಲ್ಲ ಜನ್ಮಾದೇವ್ರಿಗೆ. ಬೇಡ ಬೇಡ, ನೆನ್ನೆ ಹೋಗಿದ್ದಲ್ಲ ತಿಪ್ಪೂರಿಗೆ ರತ್ನಮ್ಮ ದೊಡ್ಡ ಹೆಂಡತಿ, ಅವ್ರ ತಕ ಹೋಗೋ, ನೆಮ್ಮದಿ ಸಿಗುತ್ತೆ. ಆಯ್ತು. ಪತ್ರೆ ಎಲ್ಲ ತಗೊಂಬಂದು ಅವರೇ ಕೊಡ್ತಾರೇನ ಸ್ವಾಮಿಗಳೇ? ಇಲ್ಲ ಕೊಡುದು ನಿನ್ ಮಗಳಿಗೆ ಹೇಳ್ತೀನಿ. ನಿಮ್ ಅಮ್ಮನ ಎಷ್ಟು ಜನ ಹುಟ್ಟಿಸ್ಕೊಂಡು ನೀನ್ ಅಮ್ಮ ನಮ್ಮ ಸಂಸಾರಕ್ಕೆ ಬೆಂಕಿ ಇಕ್ಕಲ್ಲ ನೀನ್ ಅಮ್ಮ. ಹೇಳೋ ಕಂದ. ಈ ಕಾಲಾವಕಾಶ ಇಲ್ಲ ಸ್ವಾಮಿ. ನನಗೂ ಇಲ್ಲ ಕಾಲಾವಕಾಶ. ಮಗಳು ಮಾತಾಡ್ಬೇಕಣ. ಆಗ್ಲಿ ಕೊಟ್ಟನ ಸ್ವಾಮಿ, ಕೊಟ್ಟು ಕೊಟ್ಟೆ ಸ್ವಾಮಿ. ಈಗ ಕೊಡೋ. ಸೋಳಾಗ ತಾತೆ ಕಡೆ ಮನೆ ಕಣಕ್ಕೆ 2 ಮಂತ್ರ ಹೇಳ್ಬೇಕು ಅನ್ ಕೊಡ. ಅಮ್ಮರಿಗೆ ಹೇಳ್ತೀರಾ ಸ್ವಾಮಿ ಮಂತ್ರ? ಅಮ್ಮಗೆ ಅಂತ ನೋಡಿ ಕಾಯಿನ ಹಾಕಿ ಈಗ ತಿಂದು ಕೊಡ್ತಾನೆ. ಅವರೇ ತಂದು ಕೊಡ್ತಾರೆ. ಅವರೇ ಕಾಳು ತಾಯಿನ ಹಾಕ್ಯಾಯ. ಕಂದ ಕಾಲಾವಕಾಶ ಇಲ್ಲ ಸ್ವಾಮಿ. ನಮಗೂ ಕಾಲಾವಕಾಶ ಇಲ್ಲ, ಟೈಮ್ ಇಲ್ಲ. ಕೊಡು ಮಗಳಿಗೆ ಫೋನು. ನಿಮ್ಮ ಆಫ್ ಮಾಡ್ತೀನಿ ಸ್ವಾಮಿ. ಏಯ್ ಹಲೋ ಏನ್ ಹೇಳೋಣ, ರಾಗಿ ಇಲ್ಲ, ಅಕ್ಕಿ ಇಲ್ಲ, ಇದು ಫುಲ್ಲಿ ತಗಲ್ಕೊಂಡ್ರಿ ಇವಳು. ಅಲೆ ಈಗ 2 ದಿನದಿಂದ ಹೆಂಗೋಯ್ತು ನನ್ನ ಜೀವ. ಮಾತಾಡಂಗಿಲ್ಲ. ಇದು ಬೇಕಲ್ ನಂಬರ್ ಮಾಡಿದ್ರು ನೋಡಿ. ಬೇಕಿಲ್ ನಂಬರ್ಗಲ್ಲ, ನಂಬರ್ಗೆ ನನಗ್ ಸುಮ್ನೆ ಸಿಟ್ಟ ತೂಸ್ಬೇಡ, ಗೊತ್ತಾಯ್ತಾ? ಈಗ ನೀನು ನನ್ ಜೀವನಾಂಶಕ್ಕೆ ಅದೇನ್ ಕೊಡ್ತೀಯ ಇಲ್ವೋ? ಕೊಡ್ತೀನಿ. ಯಾಕೆ ಇದು ಅಲ್ಲ, ಅದನ್ನ ಕೊಟ್ಟು ಸಾಕಾಗೈತಲ್ಲ, ಇನ್ನ ಏನ್ ಕೊಡ್ತೀಯ? ಎಲ್ಲೋ ಶಿವ ಅಂತ ಹೊರಟ್ನಲ್ಲ ಈಗ.
ಇನ್ನ ಕೊಡ್ಬೇಕ ವಯಸ್ಸಾದ್ಮೇಲೂ ನಮ್ ಕೈಲಿ ಆಗಲ್ಲಪ್ಪ, ನಮ್ ಕೈಲಿ ಆಗಲ್ಲ, ನಮ್ಗ್ ವಯಸ್ಸಾಗೈತೆ, ನಮ್ ಕೈಲಿ ನಮ್ ಕೈ ನೀರ್ ಕೊಡ್ ಕುಡಿಯಕ್ ಮಗ. ನಮ್ ಕೈಲಿ ಆಗಲ್ಲ. ಆಯ್ತವ. ನೀನ್ ಯಾರ್ ಕೈಗಾನ ಕೊಟ್ಕೋ, ಗೊತ್ತಾಯ್ತಾ? ನನಗ್ ಜೀವನಾಂಶಕ್ಕೆ ಏನ್ ಕೊಡ್ತೀಯ ಕೊಡು. ಜೀವನಾಂಶಕ್ಕೆ ಬರ್ಕ ಏನ್ ಬರ್ಕೋ ತರ್ಕ ಅವೆಲ್ಲ ಇಲ್ಲ, ಮುಚ್ಕೊಂಡ್ ಕೊಟ್ರೆ ಸರಿ. ಕಲ್ಪಟ್ಟಿ ಹಿಡ್ಕೊಂಡ್ ಮನೆದಾಗ ಬಂದ್ರೆ ನಾನು ನಿನ್ನಂತರ 150 ಜನ ನೋಡಿದ್ ಎಲ್ಲೆಲ್ಲ ಬಿದ್ ಬಂದ. ನಿನ್ಗೇನ್ ಲಾಸ್ಟ್ ನಿನ್ಗೆ ಅದು ಸಿಗಲ್ಲ. ನಿಂದು ಆರಡಿ 3 ಅಡಿ ಏನ್ ಕೊಟ್ಬಿಟ್ರೆ ಹಂಗ ಹೇಳ್ತೀಯ ಅಲ್ಲ. ನಮ್ ಮನೆಗೆ ನಮ್ಮನ್ನ ಯಾರು ಕೇಳಲ್ಲ. ಏನಂತ ನಿಮ್ ಮನೇಲಿ ಹೇಳಿದ್ರ ನಂತಕ್ ಬಾ ಅಂತ? ನಂತಕ್ ಬಾ ಅಂತ ನಿಮ್ ಮನೇಲಿ ಹೇಳಿದ್ರ ನಿಂಗೆ? ಅವ್ರು ನಿಂದು ನೀನ್ ಯಾರು ನೀನು? ಎಲ್ಲ ನನಗೆಲ್ಲ ಇವ್ರು ಸಾಹೇಬ್ರೆಲ್ಲ ಹೇಳಿದ್ರು. ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ನಡಿ ನಾವು ಬರ್ತೀವಿ, ಅವು ಹಂಗೆ ಹಿಂಗೆ ಅಂತ ಎಲ್ಲ ಧೈರ್ಯ ಕೊಟ್ಟಿದ್ದಾರೆ. ಓ ನೋಡಪ್ಪ, ನನ್ ಸಂಸಾರ ನೀನ್ ನನ್ ಪಕ್ಕದಾಗ ಮನಿಕೊಂಡ್ಬೇಕಾರೆ ಅವ್ರು ನಿನ್ಗೆ ಹೇಳಿರ್ಲಿಲ್ಲ ಬಂದ್ ಮನಿಕೋ ಅಂತ, ಗೊತ್ತಾಯ್ತಾ? ಎಲ್ಲಿ ಮನೆ ಕಂಡಿರಿ ನಿಮ್ ಪಕ್ಕದಾಗೆ? ಎಲ್ ಮನಿ ಕಂಡಿಲ್ಲ ಅಂತ ಕೇಳು. ಯಾಯ ತೋಪ ಕರ್ಕೊಂಡ್ ಹೋಗಿದ್ಯಾ, ಯಾಯ ತೋಟಸಾಲಿ ಕರ್ಕೊಂಡ್ ಹೋಗಿದ್ಯಾ, ಯಾಯ ಮನೆ ಕರ್ಕೊಂಡ್ ಹೋಗಿದ್ಯಾ, ಎಷ್ಟ್ ಲಾಡ್ಜಿ ಕರ್ಕೊಂಡ್ ಹೋಗಿದ್ಯಾ, ಗೊತ್ತಾಯ್ತಾ? ಮಗು ಆದ್ಮೇಲೆ ಎಲ್ಲಾರ ಕರ್ಕೊಂಡ್ ಹೋಗಿದ್ರೆ ಪೈರ್ ಹಾಕಕ್ಕೆ, ಕಳೆ ಕೀಳಕ್ಕೆ, ಆಮೇಲೆ ಹೊಲ ಕುಯ್ಯಕ್ಕೆ, ತೆನೆ ಕುಯ್ಯಕ್ಕೆ ಹಿಂಗ ಕರ್ಕೊಂಡ್ ಹೋಗಿ ಕೆಲ್ಸ ಮಾಡಿಸಿ ಆದ್ಮೇಲೆ ಕೂಲಿ ಕೊಟ್ಟು ಅವ್ರ ಮನೆ ಕಳ್ಸಿದೀವಿ ನಾವು. ತೋಟ ಸಂದಿ ಕರ್ಕೊಂಡ್ ಹೋಗಿ ಅವೆಲ್ಲ ನಿನ್ಗೆ ಹೇಳಿಕೆ ಅದ. ನೀನು ಪೈರ್ ಹಾಕಕ್ಕೆ ಕಳೆ ಕೀಳಕ್ ಕರ್ಕೊಂಡ್ ಹೋಗಿಲ್ಲ ನನ್ನ, ನೀರ್ ಕರ್ಕೊಂಡ್ ಹೋಗಿದ್ದೆ. ನೀರ್ ಹಾಯ್ಸ ಕರ್ಕೊಂಡ್ ಹೋಗಿದ್ದಿದ್ ನೀನ್ ನನ್ನ. ನೀರ್ ಹಾಯ್ಸಕ್ ನಮ್ದು ನೀರು ಬೋರ್ ನಿಂತೋಗಿ ಅಲ್ಲಿ ಎಷ್ಟು 10 ವರ್ಷ ಆಯ್ತು, 11 ವರ್ಷ ಆಗ್ಲಿಲ್ಲ ನಮಗ. ನಾನ್ ಹೇಳ್ತಿರೋದ್ ನಿಮ್ ಮನೆಗಿರೋ ಹೊಲ್ದಾಗಿರೋ ಬೋರ್ ಆಗಲ್ಲ. ಎರಡು ಬೋರ್ನು ಸುಮ್ಮನಾಗಿ ಹೋಗಿ ಎಲ್ಲ ತೆಂಗಿನ ಗಿಡ ಎಲ್ಲ ಗೋಳೆ ಹೊಡೆದ್ ನಿಂತವೆ. ನಾನ್ ಹೇಳ್ತಿರೋದ್ ನಿಮ್ ಹೊಲ್ದಾಗಿರೋ ಬೋರ್ ಅಲ್ಲ, ನಿನ್ ಬೋರಾಗಿ ಬರ್ತೈತಲ್ಲ ನೀರು, ಅದು ನಾನು ಹೊಲಕ್ ಕಾಯ್ಸಕ್ ಬಂದಿದ್ದಲ್ಲಪ್ಪ. ಅವಾಗ ಇದು ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತಾರಲ್ಲ ಹಂಗೆ ನಿಮ್ಮೂರ್ ಫಾರೆಸ್ಟ್ ಎಷ್ಟ್ ಸರಿ ಕರ್ಕೊಂಡ್ ಹೋಗಿದ್ಯಪ್ಪ? ಚಿನಾಲಿ ಹೇಳ್ತಿಂತೆ ನೀನು. ಚಿನಾಲಿ ಪನಾಲಿ ಅಂತ ಅನ್ಬೇಡ ನೋಡು, ನನ್ಗ್ ಸುಮ್ನೆ ಚಿನಾಲಿ ಪನಾಲಿ ಅಂತ ಅನ್ಬೇಡ. ಇನ್ನಂತ ಮುಂದೆ ಇನ್ನ ಬದುಕಿರೋದು ಹೆಚ್ಚು ಬದುಕಿ ನಿಮ್ಮಂತ ಬದುಕಿರೋದ್ರಿಂದಲೇ ಹಿಂಗೆ ಕೊರೋನಾ ಕಾಯಿಲೆ ಅಂತ ಬರೋದು. ಕಾಯಿಲೆ ಕಸಾಬು ಬರೋದು ನಿಮ್ಮಂತರಿಂದಲೇ. ನೀನು ನನ್ಗ ಅವೆಲ್ಲ ಮಾತಾಡ್ಬೇಡ, ಗೊತ್ತಾಯ್ತಾ? ನನ್ಗೆ ಸುಮ್ನೆ ಜೀವನಾಂಶಕ್ಕೆ ಏನೈತೆ ಕೊಡು, ಇಲ್ಲ ಅಂತಂದ್ರೆ ಬಾಯಿ ಚಂಗ್ಲಾಲಿ ಬಿಲಾಲಿ, ಗೊತ್ತಾಯ್ತಾ? ನನಗೆ ಅವೆಲ್ಲ ಗೊತ್ತಿಲ್ಲ, ಸುಮ್ನೆ ಅಮ್ಮಾಯಿಕರು ನಮ್ಮಂತಾರನ ನೀವು ಇದು ದೇವ್ರ ಶಾಪ, ನಿಮ್ಮನ್ನೇನು ಸುಮ್ನೆ ಬಿಡೋದಿಲ್ಲ. ಲೇ ಅಣಯ್ಯ ಯಪ್ಪ, ಏನವ ನೀನು ಸಾಪ ಗೀಪ ಅಂತ ನನಗೇನ್ ಎದುರಿಸ್ಬೇಡ ಕಣೋ ತಂದೆ ಪುಣ್ಯಾತ್ಮ. ಎಲ್ಲಿದ್ದ ನೀನು? ಏನೋ ನಾನ್ ಬಂದು ನಿನಗ್ ಜೀವನ ಮಾಡ್ಕೊಟ್ಬಿಡ್ತೀನಿ, ಗಂಡನ್ ಬಿಟ್ಬಿಡು, ಮಕ್ಳನ್ನ ಏನ್ ಮಾಡ್ಬೇಡ, ಒಂದ್ ಮಗು ಎತ್ಕೊಳು ನನ್ಗೆ, ನಾನ್ ನೀನ್ ಹೇಳ್ದಂಗ್ ಕೇಳ್ತೀನಿ, ನಿನ್ ರಾಣಿ ತರ ಸಾಕ್ತೀನಿ, ನಿನ್ಗೆ ಹಂಗ್ ಮಾಡ್ಬಿಡ್ತೀನಿ, ಇಷ್ಟಕ್ಕೆ ಬರ್ದ್ಬಿಡ್ತೀನಿ, ಇಷ್ಟು ಕಾಯಿ ತಂದ್ ಕೊಟ್ಬಿಡ್ತೀನಿ, ಇಷ್ಟು ಹುಳ್ಳಿಕಾಳು ತಂದ್ ಕೊಟ್ಬಿಡ್ತೀನಿ, ತಿಂಗಳ ಇಷ್ಟು ದುಡ್ಡು ಕೊಟ್ಬಿಡ್ತೀನಿ, ನಿಂಗ್ ಸೀರೆ ತಂದ್ ಕೊಡ್ತೀನಿ, ಬಳೆ ತಂದ್ ಕೊಡ್ತೀನಿ, ಅದನ್ ತಂದ್ ಕೊಡ್ತೀನಿ, ಇದನ್ ತಂದ್ ಕೊಡ್ತೀನಿ ಅಂತ ಹೇಳಿ 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 ಬಂದು 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 ಬಂದ್ ಅಂತ ಬಂದು ಆ ನಮ್ಮನಂತ ಇರೋ ಒಡವೆ ಕಿತ್ಕೊಂಡೆ, ದುಡ್ಡು ಕಿತ್ಕೊಂಡೆ, ನನ್ನ ಹೆಸರಾಗಿ ಸೈಟು ಕಿತ್ಕೊಂಡೆ, ಮಾರ್ಕೊಂಡೆ, ಸೈಟು ಕಿತ್ಕೊಂಡೆ, ನನ್ನ ಹತ್ರ ದುಡ್ಡು ಇಸ್ಕೊಂಡೆ, ಆ ಒಡವೆನೂ ಇಸ್ಕೊಂಡೆ, ಆ ಸೈಟ್ ಇತ್ತು ಹೆಗ್ಗೆರತಾವ, ಆ ಸೈಟು ಮಾರ್ಸಿದ್ದು, ಅದು ದುಡ್ಡು ಇಸ್ಕೊಂಡೆ, ಎಲ್ಲ ನಿನ್ ಬಾಯಿಗೆ ಇಕ್ಕಿ ಇದು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡ್ಕೊಂಡೆ, ನನ್ನ ಮನೆ ಹಾಳ್ ಮಾಡ್ಕೊಂಡೆ. ಓ ಏನ್ ಬೇಡ ಕಣೋ ಯಾಕೋ ಬಾಯಿಗೆ ಲಕು ಹೊಡೆದೈತನೋ, ಹುಳ ಬಿದ್ದೈತನೋ ನಿನ್ಗೆ? ಮೊದ್ಲು ಏನಂತಿದ್ದೋ ಲೆಲ್ಲಿ ಪುಟ್ಟ ನೀವೇ ಏನೋ
ಬಿಪಿ ದಗಾರ್ ಮಾಡಿಸ್ಬೇಡ. ಲಲ್ಲಿ 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 ನೀವೇ ಈಗ ಏನನ ಓಯ್ ಓಯ್ ಅಂತ ನಾಯಿ ಕದ್ರಂಗಲ್ಲ. ಯಾಕೆ ಏನು ಇಲ್ವಲ್ಲ, ಎಲ್ಲ ದೋಚ್ಕೊಂಡು ಎಲ್ಲ ನಮ್ಮ ಮನೆ ನುಣ್ಣು ತೆಗೆದು ಬಿಟ್ಟಲ್ಲ. ಏನ್ ದೋಷ ಯಾವ ನಿಮ್ ನೋಡಿಲ್ಲ, ನನ್ಗೆ ಫೋನ್ ಮಾಡ್ತೀನಿ. ಏನ್ ಬಿಟ್ಟಿದ್ದೀನ ನನ್ನ ಹತ್ರ ನೀನು ನೋಡಕ್ಕೆ? ಏನಾಯ್ತು ಇನ್ನೇನಾಯ್ತು ನೋಡೋ, ನಾನು ಒಬ್ಳಿದ್ದೀನಿ ನೋಡೋ, ನನ್ನ ಯಾರ್ಗಾರ ಮಾರ್ಕೊಂಡ್ಬಿಡ್ತೀನೋ, ನನ್ನ ಯಾರ್ಗಾರ ಮಾರ್ಬಿಟ್ಟಿ ಬಾರೋ ದುಡ್ಡು ತಗೊಂಡು ಬಾರೋ. ಇನ್ನೊಂದಿಷ್ಟು ಮೂಗೊಂದು ಇಕ್ಕೊಂಡ್ಬಿಡೋಲೆ, ಮೂಗೊಂದು ಇದನ್ನ ಕಿವಿಗೆ ವಾಲೆ ಇಕ್ಕೊಂಡಿದ್ಯಾ, ಮೂಗೊಂದು ಕಷ್ಟ ಬಿದ್ದು ದುಡ್ದಿರೋದ್ರಲ್ಲ ಚಿನ್ನ. ಕಷ್ಟ ಅಂತಾನೆ ನೋಡು, ಇಳ್ದಿದವೆಲ್ಲ ಮಾತಾಡಿದ್ರೆ ಹುಡಿಕೊಂಡು ಎತ್ಕೊಂಡು ಕೆರಿನ ಹೊಡ್ಬಿಡ್ತೀನಿ. ಯಾವತ್ತ ಶಿವ ಅಂತ ಎಲ್ಲ ಹೊರಟಿದೀನಿ. ಯಾವತ್ತನ ಸೀಮೆಂಟ್ ಹೊತ್ತಿದ್ಯೇನೋ? ನಾನು ಇನ್ನೊಂದ್ಸರಿ ಹೇಳಕ್ ಹೋಗಲ್ಲ. ನನ್ಗೆ ಇನ್ನೊಂದ್ 3 ತಿಂಗಳು ಟೈಮ್ ಕೊಟ್ಬಿಡು ದುಡ್ಡಿಗೆ. 3 ತಿಂಗಳು ಟೈಮ್ ಕೊಟ್ಬಿಡು. ಅಷ್ಟೊತ್ತಿಗೆ ಕೊರೋನಾ ಬಂದು ಹೊರಗೆ ಹೋಗ್ತಾ ಇದ್ವಿ ನಾವು. ನಾವು ಯಾಕೆ ನನ್ನ ಅಷ್ಟೇನ ಅಷ್ಟು ರೂಪಾಯಿ ತೋಟ ದುಡ್ಡು ಮಡಿಕೊಂಡು ಕೊಸಡಿ ಅದು ಮಡಿಕೊಂಡು ಮಳೆ ಬಂದು 4-5 ಸುಟ್ಟಿರ್ತೈತೆ ನಮ್ಮ ಮನೆ. ನೀನು ಮನೆ ಏನಕ್ ಬರೋದ್ ನಾನು ಸುಮ್ಮನೆ ಇರ್ತೀರಾ ನೋಡ್ರಿ, ನನಗೆ ತಲೆ ಕೆಡಿಸ್ಬಿಡ್ರಿ. ಅಂದ್ರೆ ಹುಡ್ದ್ಬಿಟ್ಟು ಸಾಚ ಅಂತೀರಾ? ನಾನು ಸಾಚನೆ. ನೀನ್ ಸಾಕ ಮಂತಕ್ಕೆ ಹೆಂಗ್ ಹೊಡಿಕೊಂಬತ್ತೀಯ? ಆಯ್ತು ಮನೆ ಕಡೆ ಬೆಳಗ್ಗೆ ಬರ್ತೀನಿ. ನಿಮಿಷ ಮಾತಾಡಿಲ್ಲಿ. ನೀನು ಮಂತ ಕುಡಿಕೊಂಬಂದ್ ನನ್ ಸಾಕ ನಿಮ್ಮಮ್ಮನ್ ಅಟ್ರಾಸಿಟಿ ಕೇಸ್ ಹಾಕಿ ನಿಮ್ಮಮ್ಮನ್ ತಲೆಗತ್ತಿ ನೋಡಿದಿರು. ಯಾರಲ್ಲ ನೀನು ನಮ್ಮ ಪುಟ್ಟಿದ್ದೆಲ್ಲ ನೀನು ಗೌಡ. ನಿಮ್ಮ ಅಪ್ಪನಿಗೆ ಹುಟ್ಟಿದೀನಿ ಅನ್ಕೊಂಡ್ ದುಡ್ಡು ಮನ್ನಾ ಮಾಡ್ಬಿಡ. ನಿಮ್ಮ ಅಪ್ಪನಿಗೆ ಹುಟ್ಟಿದೀನಿ ಅನ್ಕೊಂಡು ದುಡ್ಡು ಮನ್ನಾ ಮಾಡ್ಬಿಡೋ. ಎಷ್ಟು ಮನೆ ತಂದಿದ್ದೆಲ್ಲ ನಾನು ತುಂಡ್ಗ ನನ್ನ ಮಗನೇ. ಎಷ್ಟನ್ನ ಮನೆ ಹೋಗ್ಲಿ ಕುಡಿದ್ಬಿಟ್ಟ ನರಸಿಂಹಣ್ಣ. ಆಯ್ತು ಗೌಡ್ರಿ ಮನೆ ಕಡ್ರಿ ನರಸಿಂಹಣ್ಣ ಒಂದ್ ಹಲೋ ಹೇಳ್ರಿ ಅಣ್ಣ, ಜಲ್ದಿ ಬಾರಣ, ಇಲ್ಲಿ ಬಂದ್ಬಿಡೈತೆ, ನಾಗರ ಬಂದ್ಬಿಡೈತೆ, ಬಾರಣ ಜಲ್ದಿ ಹಿಡ್ಕೊಂಡೋಗಿ ಬಂತೆ. ಇಲ್ಲಿ ಮಂತ ಬಿಲ್ದಾಗ ಸೇರ್ಕೊಂಡ್ಬಿಡೈತೆ. ಈ ಚರಂಡಿ ರಾಸಿಂದ ಬಂದು ಬಿಲ್ದಾಗ ಸೇರ್ಕೊಂಡ್ಬಿಟ್ಟು ಇಲ್ಲಿ ಕಚ್ಚಾಕ್ ಬಂದ್ಬಿಡ್ತು. ಅಷ್ಟಕ್ಕೆ ನಾವು ದೊಣ್ಣೆಲ್ಲ ತಗೊಂಡು ಹೊಡಾಡ್ಬಿಡ್ತು. ಅದ್ರಾಗ ಅಲ್ಲೇ ಬಂದ್ಬಿಡ್ತಿತ್ತು, ಆ ಮಠ ಇಟ್ಬಿಟ್ಟಿತ್ತು, ಮರಿ ಎಲ್ಲ ಹಾಕ್ಬಿಡೈತೆ. ಜಲ್ದಿ ಬಾ, ಹಾವು ಹಿಡ್ಕೊಂಡೋಗಿ ಬಂತೆ. ಜಲ್ದಿ ಬಾರಣ, ಎಲ್ಲಿದ್ದೀಣ ನೀನು? ಏನು ಇಷ್ಟು ಮಾತಾಡ್ತೀನಿ, ನೀನೇನು ಮಾತಾಡ್ತಾನೆ ಇಲ್ಲ. ಜಲ್ದಿ ಬಾರಣ, ಎಲ್ಲಿದ್ದೀಣ? ಅಣ್ಣ ನರಸಿಂಹಣ್ಣ, ನರಸಿಂಹಣ್ಣ, ನರಸಿಂಹಣ್ಣ. ಒಂದ್ ನಿಮಿಷ ಹೊತ್ತು ಯಾರು ಎಲ್ಲಿ ಬಂದೈತಿ ಹಿಂಗಂತ ಹೇಳ್ರಿ. ಒಂದೇ ಸಮಕ್ಕೆ ನಾಯಿ ಬಡ್ಕೊಂಡ್ರೆ ಎಲ್ಲಿ ಬರೋಣ ಹೇಳಿ ನಾವು? ಅಣ್ಣ ಆಲಾಟೆಗೆ ಬಂದಿದೆ, ಆರಾಟೆಗೆ ಬಂದ್ಬಿಟ್ಟು ನೀನು ಜಲ್ದಿ ಬ್ಯಾಗ್ ತಗೊಂಬ, ಇಲ್ಲಿ ಬಾ, ಬ್ಯಾಗ್ ತಗೊಂಡ್ಬಿಟ್ಟು ಜಲ್ದಿ ಗಾಡಿ ತಗೊಂಡ್ಬಿಟ್ಟು ಬಾ, ನಿಮ್ಮ ಮನೆಯವರೆಲ್ಲ ಕರ್ಕೊಂಡು. ಅಲ್ಲ ಎಲ್ಲಿ ಬಂದೈತಿ ಸ್ವಾಮಿ? ಯಾರು ಹೇಳಿ ನೀವು? ಹಾವು ನಾವು ನಾಗರ ಮಾಡ್ತೀವಿ, ಹಾವು ಪಾವು ಹಿಡಿಯಲ್ಲ ಬೇಕಾದ್ರೆ ನಮ್ಮ ಅವ್ರ ಕರ್ಕೊಂಬತ್ತೀವಿ. ಎಲ್ಲಿ ಬರ್ಬೇಕು ಹೇಳಿ? ಏ ಅಣ್ಣ ನೀನೇ ಹಿಡಿಬೇಕು ಕಣ್ ಬಾರಣ್ಣ. ನೀನು ನಾಗರ ನೀವ್ ಹಿಡಿದ್ರೆ ನಾಗರ ಮಾಡೋರು ತಾನೇ. ನೀವು ಹಿಡಿದ್ರೆ ಇನ್ಯಾರು ಹಿಡಿತಾರೆ? ನಾವ್ ಹಿಡಿಯಲ್ಲ, ಇಲ್ಲ ಮಂತ ಬಂದ್ಬಿಟ್ಟಿದ್ದೇವ. ಆಮೇಲೆ ಬಂದ್ಬಿಟ್ಟು ನಾನು ಯಾಕಪ್ಪ ಇಲ್ಲಿಗೆ ಬಂದಿರೋದು ಸ್ವಾಮಿ ನಮ್ಮ ಅಪ್ಪ ಅಂತ ಅಂದಿದ್ಕೆ ನರಸಿಂಹರಾಜ ಅಂತ ಅಂತು. ಅದಕ್ಕೆ ಬಾರಣ್ಣ. ಎಷ್ಟು ಜನ ಕೊಟ್ಟಿ ಸೂಳೆ ಮಗ ಅಂತ ಹೇಳಂದ್ರ ಹುಡ್ದ್ ಬಿಡ್ತಾವ್ರಿ. ನಾವ್ ಹಿಂಗ್ ತಲೆ ತಿಂತಾವ್ರಿ. ಇಷ್ಟ ಸಾಕ್ದಂಗೆ ಹಿಂಗೆ. ಅಲ್ಲ ಹಾವು ನರಸಿಂಹರಾಜ ಅಂತ 7 ಮಿನಿಟ್ ಹುಟ್ಟಿದ್ ನನ್ ಮಗನೇ. ನೀನ್ ತಾಯಿನ ಕ್ಯಾಯ ನಮ್ಮನ್ನ ಯಾಕೆ ಅಯ್ಯೋ ಅನ್ನಿಸ್ತೀವ? ನಿಮ್ಮ ಅಮ್ಮನ್ ಈಗ್ಲೇ ಹೇಳಿ ನೋಡು. ಹಿಂಗ್ ಮಾತಾಡ್ರಿ, ಜಾಸ್ತಿ ಮಾತಾಡಕ್ಕಾಗಲ್ಲ. ನೀನು ಮಾತಾಡಕ್ಕಿಂತ ಮುಂಚೆ ನೀನ್ ಬಂದ್ಬಿಟ್ಟಿಸಿದ ಹಾವು ಹಿಡ್ಕೊಂಡು ಹೋಗಿ ಬಂದೆ. ನರಸಿಂಹಣ್ಣ ಅಂತ ಅಂತು. ನಾನಿಲ್ಲ ನರಸಿಂಹಣ್ಣ ಮಂತ ಹೋಯ್ತೆ, ಬಾ ಬರ್ತದೆ ಅಂತ ಕರ್ದೆ. ಬುಸ್ ಅಂತಿತ್ತು. ಅಲ್ಲ ನೋಡ್ರಿ ಸ್ವಾಮಿ, ಒಂದ್ ನಿಮಿಷ ಹೊತ್ತೇನ ಸುಮ್ಮನೆ ಇರ್ತಾನೆ ಸೂಳೆ ಮಗ. ಇರ್ರಿ ಮಾತಾಡ್ತಾರೆ ನರಸಿಂಹಣ್ಣ ಅವ್ರು, ಮಾತಾಡಿ ಸರ್. ಅಲ್ಲ ನೀನು ಹಾವು ಬಂತು, ಹಾಲು ಕುಡಿತು, ಹಾಲು ಕುಡ್ಬಿಡು, ಒಂದ್ ಮಟ್ಟೆ ಇತ್ತು. ತಿರ್ಗಾ ಮಾತಾಡಕ್ ಒಂದ್ ಸ್ವಲ್ಪ ಜಾಗ ಕೊಡು, ಬಿಡು ಕೊಡು. ಹೇಳು. ಅಲ್ಲ ಇವ್ರೆ ಹೇಳು ಜಲ್ದಿ ಮಾತಾಡು. ಜಲ್ದಿ ಮಾತಾಡ್ಬೇಕು. ಯಾಕೆ ಅಂದ್ರೆ ಜಲ್ದಿ ಮಾತಾಡಿದ್ರೇನೆ ತಾನೇ ಬಗೆಹರೋದು. ಯಾವ ಹೊರಟೋಗ್ಬಿಡ್ತದೆ ಅಷ್ಟೊತ್ತಿಗೆ. ಜಲ್ದಿ ಬಾ ಸ್ವಾಮಿ. ಅವನ ಹೋಗ್ಲಿ, ನೀನ ಹೊರಗೆ ಹೋಗು, ಅದನ್ನ ಕಟ್ಕೊಂಡು ನಮ್ಗೇನಾಗ್ಬೇಕಾಯ್ತು? ನಮ್ಮನ್ನ ಯಾಕೆ ಹಿಂಗ ಅಯ್ಯೋ ಅನ್ನಿಸ್ತೀಯ ನೀನು? ಆವಿಡ್ಯಾರ ನಾವು
ಅಣ್ಣ ಹಾವು ಇಲ್ಲಿ ಕರಿತಾ ಕಣ ನಿನ್ನ ನರಸಿಂಹಣ್ಣ ಅಂತ. ಅಲ್ಲಿ ನೋಡ್ರಿ ಇವ್ನ ಎಷ್ಟ್ ಜನ ಕೊಟ್ಟವನ್ರಿ ಕುಡುಕ್ ನನ್ನ ಮಕ್ಕಳ ಸ್ವಾಮಿ ಕುಡಿದು ಟೈಟ್ ಆಗಿ ನಮ್ಮನ್ನ ತಲೆ ತಿಂತಾರೆ. ನಾವೇನು ಆ ವಿಡಿಯೋ ನನ್ನ ಮಕ್ಕಳು ಮಾಡ್ಕೊಂಡಿದ್ದೀವಿ ನಮ್ಮನ್ನ. ಆ ವಿಡಿಯೋ ಎಲ್ಲ ಕಣ ನಿಮ್ದು ಹಾವು ನಿಮ್ದನ್ನು ಅದು ನರಸಿಂಹಣ್ಣನ ನಾವ್ ಕೇಳ್ದ ಯಾರಪ್ಪ ತಪ್ಪಿಸ್ಕೊಂಡ್ ಬಂದ್ಬಿಟ್ಟಿದ್ಯಾ ಯಾರು ನಿಮ್ಮ ಅಪ್ಪ ಅಂತೀರ ನರಸಿಂಹಣ್ಣ ಬಳ್ಳಾಪುರ ಅಂತ. ಅಲ್ಲ ನೀನ್ ಎಷ್ಟು ಜನ ಕೊಟ್ಟಿರ್ಬೇಕು ಅಂತ ಹೇಳ್ತೀನಿ. ನೀನ್ ಸಾಯಿನ ಹಾಕಿ ಅವೆಲ್ಲ ಮಾತಾಡಿರೋದ್ ನೋಡಿದ್ಯಾ? ನಮ್ಮನ್ನ ಯಾಕೆ ಹಿಂಗೆ ಎಲ್ಲಾ ಫೋನ್ ಮಾಡಿ ಇಂತರ್ದವೆಲ್ಲ ಮಕ್ಕ ಉಗ್ಸಂಗ್ ಮಾಡ್ತೀನಿ ನಮ್ಮ ಕುಡುಕ್ ನನ್ನ ಮಗನೇ. ಅಲ್ಲಣ್ಣ ನಾವು ತಪ್ಪಿಸ್ಕೊಂಡ್ಬಿಡಿತಲ್ಲ ಹಾವು ನಿಮ್ಮ ಅಪ್ಪ ನಿಮ್ಮ ಅಪ್ಪನ ಹೆಸರೇನು ಯಾವ ಊರು ಅಂದಿದ್ಕೆ ಬಳ್ಳಾಪುರ ನರಸಿಂಹರಾಜು ನಮ್ಮ ಅಪ್ಪ ಅಂತ. ಅಲ್ಲ ಆಮೇಲೆಲ್ಲ ಮಾತಾಡಂಗಿದ್ರೆ ನೀನ್ ನನಗೆ ನೋಡಿಲ್ಲ ಯಾರು ಹೊಡ್ಯಾರಿ ಅಂತ ನನಗೆ ಏನ ಸಿಟ್ಟು ಹಚ್ಚಿರದೆ. ಅಣ್ಣ ನೋಡು ಕೊಡ್ತೀನಿ ನೋಡು ಅವ್ರ ಕೈಲಿ ಆವಿಡ್ಸು ಹಿಡಿತ ನೋಡಿ ನಿಂಬಿಸ್ಕೊಳಕ್ ಹೋಗಣ ನೀನ್ ಪಂಚಾಯತಿ. ಹಲೋ ಅಣ್ಣ ನೀವ್ ಯಾರಣ್ಣ ದಯವಿಟ್ಟು ಅವ್ರ ಕೈ ಫೋನ್ ಕೊಡೋಣ. ನಾವು ಬಂದಿಲ್ಲ ನಮ್ಮಂತ ನಿಂತೈತೆ ನೀವೇನೋ ಮಾತಾಡ್ತೀರಾ ಸರ್? ಒಂದ್ ನಿಮಿಷ ತಡೀರಿ. ಅವ್ರ ಹೆಸರು ಕರಿತಾ ಇದ್ರ? ಹ್ಞೂ ಅಣ್ಣ ನಾವು ತಪ್ಪಿಸ್ಕೊಂಡ್ ಬಂದಿದ್ದಲ್ಲ. ಯಾರಪ್ಪ ತಪ್ಪಿಸ್ಕೊಂಡ್ ಬಂದಿರೋ ನಿಮ್ಮ ಅಪ್ಪ ಅಮ್ಮ ಯಾರು ಯಾವ ಊರು ನಿಮ್ದು ಅಂತ ಕೇಳ್ದ ಅವ್ಗೆ. ಅದಕ್ಕೆ ಅವರು ಬಳ್ಳಾಪುರ ನಮ್ದು ನಮ್ಮ ಅಪ್ಪ ನರಸಿಂಹರಾಜು ಅಂತ ಹೇಳ್ತು. ಅದಕ್ಕೆ ನಮ್ಗಿಲ್ ಭಯ ಆಗುತ್ತೆ. ನಮ್ಮನೆ ಮಕ್ಕಳೆಲ್ಲ ಇದಾವೆ ಜಲ್ದಿ ಫೋನ್ ಕೊಡೋಣ ಅವ್ನ್ಗೆ. ಅಲ್ಲ ಕೊಡ್ತೀನಿ ಸರ್, ಒಂದ್ ಸೆಕೆಂಡ್ ಕೊಡ್ತೀನಿ ಸರ್. ಹೇಳೋಣ ಆಯ್ತು ಕೊಡ್ತೀನಿ ಸರ್. ಈಗ ಅವ್ರು ನರಸಿಂಹಣ್ಣವ್ರು ಯಾವ್ದಾದ್ರು ಅವ್ರನ್ನೇ ಕೇಳ್ದ ಯಾರನ್ನ ಕಳ್ಸಿದಾರ ಅವನು ಅದು ಕೇಳ್ಕೊಟ್ಟಿ. ಅವ್ರ ಮಗು ಅವ್ರ ಅಪ್ಪನ ಹೆಸರು ಹೇಳ್ದು ಇನ್ಯಾರ ಹೆಸರು ಹೇಳ್ತೈತೆ ಅವ್ರದ್ದು ಮಗು. ಯಾರ ಮಗು ಸರ್? ನರಸಿಂಹರಾಜು ಸಾಕಿರೋದು ಅವ್ರ ಅಪ್ಪ ಅವನೇ. ಅವ್ರು ಹೆಂಗು ಸೇರ್ಸೇನು? ಅವ್ರಿಗೆ ಕೊಡು ನೀನು ಫೋನ್ ಮೊದ್ಲು ಹೇಳ್ತೀನಿ. ತರ್ತೈತಿ ಅಲ್ಲ ಸರ್ ಕೊಡ್ತೀನಿ ಫೋನ್ ಒಂದ್ ಸೆಕೆಂಡ್. ಅವರು ಪಾಪ ಇಲ್ಲಿ ಫ್ರೆಂಡ್ ನಾನು. ಅಣ್ಣ ನೀನ್ ಫೋನ್ ಕೊಡೋಣ ನೀನು ಮಾತಾಡಿ ಕೊಟ್ಟೆ ಕೂಲಾಗಿ ಮಾತಾಡಿ ನೀನು. ಅಣ್ಣ ನಿನ್ ಮಗ ತಪ್ಪಿಸ್ಕೊಂಡ್ ಬಂದವನೇ ನೋಡಿಲ್ಲ ಐತೆ. ನಾನ್ ಕೇಳ್ದೆ ನೋಡಪ್ಪ ಯಾರ್ ಮಗ ನೀನು ಯಾವ ಊರು ಅಂದಕ್ಕೆ ನರಸಿಂಹರಾಜ ನಮ್ಮ ಅಪ್ಪ ಬಳ್ಳಾಪುರ. ನಾನು ಇಲ್ಲ ತಪ್ಪಿಸ್ಕೊಂಡ್ ಬಂದೆ ಆಟ ಆಡ್ತಿದ್ದೆ ಹೆಂಗಾಸಿಂದ ಬಂದೆ ಗೊತ್ತಿಲ್ಲ ನಮ್ಮ ಅಪ್ಪನ್ ಸೇರ್ಸೋಣ ಅಂತ. ಅದಕ್ಕೆ ನಿನಗ್ ಫೋನ್ ಮಾಡ್ದೋ ಬಂದ್ ನಿನ್ ಮಗಿ ನೀನ್ ಕರ್ಕೊಂಡ್ ಹೋಗು. ಬಂದು ನಿಂದ್ರಕ್ ಬಂದು ನನ್ನ ಅಡ್ರೆಸ್ ಹೇಳಿ ನನ್ಗೂ ಟೈತೆ ಅಂತ ಅವು. ಹ್ಞೂ ಕಣ ಥೋ ಇದೇನು ನನ್ನ ಮಗ ಅಲ್ಲಲ್ಲ ನೀನ್ ತಾಯಿ. ಅಣ್ಣ ಒಂದ್ ನಿಮಿಷ ಇಲ್ಲಿ ನಮ್ ದೊಡ್ಡಪ್ಪ ಐತೆ ಅವ್ರಿಗೆ ಕೊಡ್ತೀನಿ ಬೇಕಾದ್ರೆ ಕೇಳ್ಕೊ. ಕೊಟ್ಟು ಚಿಕ್ಕಪ್ಪನ ಕೊಟ್ಕ ನನಗೆ ಫೋನ್ ಮಾಡ್ಬೇಡ ನೀನು. ಬಂದ್ ಹಿಡ್ಕೊಂಡ್ ಹೋಗಯ್ಯೋ ಅದ್ ಬಂದ್ ಪೂರ್ತಿ ನಿಮ್ ಚರಿತ್ರೆನೇ ಹೇಳ್ತು, ನಿಮ್ ಅಡ್ರೆಸ್ ಎಲ್ಲ ಹೇಳ್ತೈತೆಯೋ. ಕುಡುಕ್ ನನ್ ಮಕ್ಕಳ್ರ ಬಂದ್ ಯಾಕೆ ಅಮಾಯಕರ ನಮ್ಮನ್ನ ಹೊಟ್ಟೆ ಉರಿಸ್ತೀರ ನೀವು? ಮನೆ ಹಂಗೆ ನಿನ್ನೆ ಹತ್ರ ಹೇಳ್ತಾ ಇದ್ದೆ. ನನ್ನ ಹೆಸರು ಹೇಳ್ತಾ ಇದ್ದ? ಓ ನಿನ್ನೆ ಹತ್ರ ಹೇಳ್ತಾ ಬುದ್ಧಕ್ಕೂ ನಿಂತ್ಬಿಟ್ಟೈತಿಲ್ಲಿ ನಿಂತ್ಬಿಟ್ಟಂತ ಮಾರೋಣ. ಉದ್ದಕ್ಕೂ ಅವ್ನ ನಿಂತ್ಬಿಟ್ಟೈತ? ಓ ನಿನ್ನೆ ಹತ್ರ ಹೇಳ್ತಾ ಇದ್ದ ಮಾರೋಣ. ಜಲ್ದಿ ಬರ್ಬಾ ಬಾರೋಣ ನೀನೊಂದ್ ಚೀಲ ತಾಂಡು. ನೀನ್ ಯಾಕೆ ಎಲ್ಲಾರ ಮನೆದಕ್ಕೂ ಬಿಟ್ಬಿಟ್ಟು ಹಿಂಗ ಆಟ ಆಡ್ತೀನಿ? ನೀನ್ ಎಲ್ಲೋಗಿ ಬಚ್ಚಿಕೊಂಡ್ ಕೂಕಂತೀಯ? ನನ್ನ ಮಗನ ಪ್ರಪಂಚದಾಗ ಆಗ್ಬಿಡ್ಸಕ್ಕಾಗಲ್ಲ ನಿನ್ ಮಮ್ಮ ಕುಡುಕ್ ನನ್ ಮಕ್ಕಳ್ರ. ನೀನ್ ಬಾರಪ್ಪ ನೀನು ನಿನ್ನ ಅಡ್ರೆಸ್ ಹೇಳೋದು ಬೇರೆ. ನಿಮ್ಮೂರಾಗಿ ನ್ಯಾನ್ ಅಡ್ರೆಸ್ ಯಾಕೆ ಹೇಳೋದು? ಅದು ಪ್ಯಾಂಟ್ ಅಲ್ಲಿ ನಾವು ಅಥವಾ ಇದು ನಿಜವಾಗೂ ನೀನ್ ಯಾವ ಸಾಕೊಂಡಿದ್ಯೋ ಅದು ನಿನ್ನೆ ಹತ್ರ ಹೇಳ್ತಾ ಇದೆ. ಪ್ಯಾಂಟ್ ಆಗದ ಲುಂಗಿ ಆಗದ ನನಗ್ ಗೊತ್ತಿಲ್ಲ. ಇಟ್ಕೊಂಡೋಗು. ಕುಕ್ಕೆ ಸುಬ್ರಹ್ಮಣ್ಯ ಇವೆಲ್ಲ ದೇವ್ರುಗಳು ಬಾರಿ ನಿಯತ್ತಾಗಿರೋ ದೇವ್ರು. ಆಮೇಲೆ ನಿಮ್ ಫೋನ್ ಮಾಡಿ ನೀನು ಅಲ್ಲೆಲ್ಲ ಹೋಗಿ ಬಂದಿದ್ಯಲ್ಲ ನಿನ್ಗೆ ಮಾತು ಕೇಳೋದು. ನಾಗರಾವತ ಅಂದ್ರೆ ಏನ್ ತಿಳ್ಕೊಂಡಿದ್ಯ ನೀವು? ನಿನ್ನ ಅಡ್ರೆಸ್ ಕುಡಿದು ಬಿಟ್ಟವನಿ ಎಷ್ಟೆಲ್ಲ ಮಾತಾಡ್ತಾವ ಹೋಗಪ್ಪಾಟ. ನಾವ್ ಹೇಳಿ ನೀನೊಂದ್ ಮಾತಾಡ್ತಿ ಕುಕ್ಕೆ ಸುಬ್ರಹ್ಮಣ್ಯ ಅಂತೀಯ ನೀನು. ನಿನ್ನ ಅಡ್ರೆಸ್ ಹೇಳ್ತಾ ಇದ್ ಬರೆಯೋ. ಕುಡ್ದು ಬಿಟ್ಟು ಅವ್ನ ಅಮ್ಮನಾಕ ಬಿಟ್ಬಿಟ್ಟು ಎಲ್ಲಾ ಕಡೆನು ಇದನ್ನೇ ರಬ್ ಮಾಡ್ತಾ ಇದ್ದೀನಿ. ನೀನ್ ಹಿಡ್ಕೊಂಡೋಗ್ ಬರಪ್ಪ ನೀನು. ನೀನ್ ಸಂತೆ ಒಳಗ ಆವ್ ಹಿಡ್ಕೊಂಡ್ ಆಡ್ಸೋದೆಲ್ಲ ಗೊತ್ತು ಬಾರಪ್ಪ ನಮ್ಗೆ. ನೀವು ಕರೆಕ್ಟ್ ಆಗಿ ಅಪ್ಪ ಅಂದ್ಬಿಟ್ಟಿದ್ ಮಾತಾಡು. ನಾನು ಆ ವಿಡಿಯೋನ ಅಥವಾ ನಾನು ಬಿಡಕ್ಕಾಗತ್ತ? ಆವ್ ಆಡ್ತಾನ ನೀನು. ಆ ವಿಡಿಯೋನಲ್ಲ ಆವ್ ಆಡ್ತಾನ ನೀನು.
ನನಗೆ ಬೆಳ್ಳಾವಿ ಚೋಳೂರು ತುಮಕೂರು ಎಲ್ಲ ಸಂತೆಗೂ ಹಾಕ್ತೀಯಾ ನನಗೆ ತಲೆ ಇದ್ರೊಳಗೆ ಬೇಜಾನ್ ದುಡ್ಡು ನೀನು ಇದ್ರೊಳಗೆ ಬೇಜಾನ್ ದುಡ್ಡು ಮಾಡ್ಬಿಟ್ಟಿದ್ಯಾ ಆ ವಾಟ್ಸಕ್ ಹೋಗಿ ನೀನ್ ಬಾ ಸಂಬಂಧಿಗ ಅಂದ್ಕೊಂಡು ಹಿಡ್ಕೊಂಡು ಹೋಗು ಆ ವಾಟ್ಸನ್ ಮಾಡ್ಕೊಂಡಿದ್ರಿ ನನ್ನ ನೀನ್ ಆ ವಾಡ್ತಾನ ಕಡೆ ನನ್ನೆಲ್ಲ ಗುಬ್ಬಿಲ್ ಆಡಿಸ್ತಿದ್ದೆ ಬಸ್ ಸ್ಟ್ಯಾಂಡಾಗೆ ಆಮೇಲೆ 4 ದಿನ ಮುಂದೆ ಚೋಳೂರಾಗ ಆಡಿಸ್ತಿದ್ದೆ ಆಡ್ತಿದ್ದೆ ಅಲ್ಲ ನೀನು ನಿಮ್ ಬಳ್ಳಾಪುರದಾಗ ಇನ್ನಾರ ಹೆಸರು ಹೇಳಲ್ಲ ನಿನ್ನ ಹೆಸರು ಹೇಳದವು ನಾವು ನನ್ನ ಹೆಸರು ಹೇಳಿದ್ರಲ್ಲ ನನ್ನ ಮಕ್ಕಳ ಅಯ್ಯೋ ನೀನ್ ದೊಡ್ಡ ಕುಡ್ಕ ಆಗ್ಬಿಟ್ಟಿದ್ಯಪ್ಪ ಯಾವ ವಾಡ್ಸಕ್ ಹೋಗಿ ಒಳ್ಳೆ ಕಲೆಕ್ಷನ್ ಆಗ್ತದ ನಿನ್ಗೆ ನಿಂಗೆಲ್ಲ ಫೋನ್ ಮಾಡಿದ್ರೆ ನಮ್ಮ ಅದೇನೋ ಇರೋದಾಗ ಜಾಗದ ಮುಂದೆ ಕೆರ ಸಾಂಗ್ ಹೊಡ್ಬಿಡ್ತೀನಿ ಮನೆಲ್ಲ ಮಗ ಮದುವೆ ಮಾಡಿದೀನಿ ನೀನ್ ಇನ್ನೊಂದ್ ಅರ್ಧ ಗಂಟೆ ಬರ್ದಲ್ಲ ಇದ್ರೆ ನಾವೇ ಅಲ್ಲಿ 5 ಗಂಟೆಗೆ ನೀವು ತೆಗಿತೀರಲ್ವೋ? ಓ ಕರೆಕ್ಟ್ ಸ್ವಾಮಿ, ಇವಾಗೇನ್ ಎಲ್ಲಾ ಕಡೆಗೂ ಸಿಗುತ್ತಲ್ಲ. ನೀನು ಹೋಗ್ಬೇಕಾರೆ ಬರ್ಬೇಕಾರೆ ನೀನು ಆ ಊರು ಈ ಊರು, ಆ ದೇಶ ಈ ದೇಶ, ಆ ಊರು ಈ ಊರು, ಈ ತಿಂಡಿ ಆ ತಿಂಡಿ, ಆ ಊರು ಈ ಕೇರಿ ಆ ಕೇರಿ ಎಲ್ಲ ಉಚುತಿ ಬರ್ಬೇಕಾರೆ ನಿನ್ಗೆಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಟು ರತ್ನ ಮಾತ್ರ ಹೋಗ್ಬೇಕಾರೆ ಲಕ್ಷ್ಮಣ ಮಾತ್ರ ಹೋಗ್ಬೇಕಾರೆ ನಿಂಗೆಲ್ಲ ಒಳ್ಳೇದ್ ಮಾಡಿ ನಿಂಗೆ ಎಷ್ಟು ಒಳ್ಳೇದ್ ಮಾಡಿದೀನಿ. ನೀನ್ ನನಗೆ ನಾನು ಅವಾಜಿ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ ಕಂದ ಕಂದ. ನಮ್ ಕಷ್ಟ ನಮಗ್ ಗೊತ್ತು. ನಿನ್ಗೇನ ಬಂದಿರತಕ್ಕಂತ ಕಷ್ಟ ಹೇಳೋ. ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆಲ್ಲ ಒಳ್ಳೇದ ಮಾಡ್ಬೇಕು. ನಿಮ್ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸೂರ್ಯಮಳೆಲ್ಲ ಸುರಿಸ್ಬಿಡ್ತೀನಿ ಹೇಳೋ. ಇವತ್ತು ಯೂನಿಕಾನ್ ಗಾಡಿಯಲ್ಲಿ ಓಡಾಡ್ತೀಯ, ಕಿವಿಗಾಡು ಅಲ್ಲೇ ಹಾಕೊಂಡಿದ್ಯಾ, ಗಣೇಶ ಇದ್ದಂಗಿದ್ಯಾ, ಆ ತಿಪ್ಪು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ, ನೆಟ್ಕೊಂಡೆ ಲಕ್ಷ್ಮಣನ್ ಮಡಿಕೊಂಡಿದ್ಯಾ, ಲಲ್ಲಿನ್ ಮಡಿಕೊಂಡಿದ್ಯಾ, ಇಷ್ಟೆಲ್ಲ ನಿನ್ನ ಇನ್ನೂ ಜಾತಿ ಹೇಳ್ಬೇಕಾ? ಯಾ ಮನಿಕೊಂಡಿದ್ದ ಸ್ವಾಮಿ ಮನೆಗೆ. ಬೆಳಿಗ್ಗೆ 11 ಗಂಟೆ ಆಗೈತೆ, ಮನಿಕೊಂಡಿದ್ದೀರಾ? ಓ ಈಗ ಮನಿಕೊಂಡು ತಿಂಡಿ ತಿಂದು ಹಂಗೆ ಮನಿಕೊಂಡ್ರಾ? ಓ ನೀವೆತ್ ಕೆಲ್ಸಕ್ಕೆ ಹೋಗೋದು ಯಾವಾಗ ಸ್ವಾಮಿ ಮತ್ತೀಗ? ಇಲ್ಲ ಕೆಲ್ಸ ಏನಿಲ್ಲ, ಏನು ಇಲ್ಲ, ಸುಮ್ ಮನಿಕೊಂಡು. ಏನಪ್ಪ ಇದು? ಯಾರು ಹೇಳಿ? ಕಂದ. ಓ ಎದ್ದ ನನ್ ಮಗ ಒಂದ್ ಸಹಾಯ ಏನು ಶುರು ಬಾಗುತ್ತಾಗಿತ್ತಲ್ವ ಅಷ್ಟೈತಿ ಅಲ್ಲೇ ಇದು ಬಾರ್ ಅಂಗಡಿ ಹೇಳಿ ಸಮಯ. ಕಂದ. ಹಾ ಲೇ ಬಾರ್ ಅಂಗಡಿ 10:30 ಬಾರ್ ಅಂಗಡಿ 10:30 11 ಗಂಟೆ ತೆಗೆದ್ರೆ ಓ ನಿಮ್ಮಂತವ್ರು ಬೆಳಗಿನ ಜಾವ 5 ಗಂಟೆಗೆ ತೆಗ್ದಿರ್ತಾರಲ್ಲ ಕಂದ. ಓ ಅದಕ್ಕೆ ಎಲ್ಲ ನೀವು ದೇವ್ರಗಳಿಗೆ ಅವಮಾನ ಮಾಡ್ತೀರ ಸ್ವಾಮಿ. ಹಿಂಗೆಲ್ಲ ಮಾಡಿದ್ರೆ ಯಾರೋ ಎಷ್ಟೆಷ್ಟು ದೂರದಿಂದ ಬರ್ತಾರೆ, ಏನೇನೋ ಬರ್ತಾರೆ, ಏನೋ ಒಳ್ಳೇದಾಗ್ಲಿ ಸ್ವಾಮಿಯರು ದೇವ್ರು ಒಂದ್ ಅನುಗ್ರಹ ಇರುತ್ತೆ ಇಂಥ ಪುಣ್ಯ ಸ್ಥಳಗಳಿಗೆ ಬರೋಣ ಅಂತ. ನೀವು ನಿಮ್ದು ಈ ತರ ಕುಡುಕ್ ಸ್ವಾಮಿ ಅನ್ನೋದು ಯಾರಿಗ ಜನಕ್ಕೆ ಗೊತ್ತಾದ್ರೆ ಯಾರನ್ನ ಬರ್ತಾರ ಸ್ವಾಮಿ? ಅಲ್ಲ ಕಣೋ, ಓ ನೀನೊಂದ್ ಮಾತು ಹೇಳ್ದಲ್ಲ, ಇಷ್ಟೊತ್ತಿಗೆ ಬಾರ್ 10:30 ಬಾರ್ ತೆಗಿದ್ರೆ ಒಪ್ಕೊಂಡೆ. ಓ ಬೆಳಗಿನ ಜಾವ 5 ಗಂಟೆಗೆ ನೀವು ತೆಗಿತೀರಲ್ವೋ? ಓ ಕರೆಕ್ಟ್ ಸ್ವಾಮಿ, ಇವಾಗೇನ್ ಎಲ್ಲಾ ಕಡೆಗೂ ಸಿಗುತ್ತಲ್ಲ. ಮತ್ತೀಗ ಬಾರ್ ಅಂಗಡಿ ತೆಗಿದ ಕಾಯ್ಬೇಕಾಗಿಲ್ಲ ಕಣೋ ಭಕ್ತ. ಓ ಕರೆಕ್ಟ್ ಕಂದ. ನಿಧಾನಕ್ಕೆ ಕುಕ್ಕಿ ಹೇಳ್ರಿ ಏನಂತೀರಾ? ನಮ್ಗೆ ಇಲ್ಲಿ ಯಾಕೆ ನಮ್ಗೆ ಹುಷಾರಿಲ್ಲ, ತೂಕ ಕಂದ. ಇಂತ ನನ್ನ ಮಕ್ಳು ಸ್ವಾಮಿ ಆಗವತ್ತಿಗೆ ಮತ್ತೆ ಎಲ್ಲ ಹೋಗಿ ಬರೋ ಟೈಮಾಗೆಲ್ಲ ಮಾಡಿರೋದು. ನೋಡ್ದ ಸಾವಿರ ಕೂಗಿದಂಗ್ ಕೂಗ್ತಾನೆ ಕುಡಿದ್ಬಿಟ್ಟು ಕುಡಿದ್ಬಿಟ್ಟು ಸಾವಿರದ ಎಂತದ ಮಧ್ಯಾಹ್ನ ಟೈಮ್ ಕೂಗ್ತಾರಲ್ಲ. ಏನ್ ಹೇಳ ನಿಂತನಿಗೆ ಇಂಥವ್ರಿಂದಲೇ ಅಲ್ವರ ಬರೇ ಒಳ್ಳೆ ಸ್ವಾಮಿಗಳು ಬೆಲ್ಲಿಲ್ದಂಗ ಆಗೋಯ್ತು. ನೀನು ಒಳ್ಳೆ ಭಕ್ತ ಏನು? ನಾವೇನ್ ಹೇಳ್ಕೊಂಡಿದ್ದೇವ ಸ್ವಾಮಿ ಭಕ್ತರು ಅಥವಾ ನಾವು ಪೂಜಾರರು ಅಂತದಿಂತ ಅಂತ ಏನೋ ಹೇಳ್ಕೊಂಡಿದೀವ ನಿಮ್ಗೆ? ನೀನು ಹೋಗ್ಬೇಕಾರೆ ಬರ್ಬೇಕಾರೆ ನೀನು ಆ ಊರು ಈ ಊರು, ಆ ದೇಶ ಈ ದೇಶ, ಆ ಊರು ಈ ಊರು, ಈ ತಿಂಡಿ ಆ ತಿಂಡಿ, ಆ ಊರು ಈ ಕೇರಿ ಆ ಕೇರಿ ಎಲ್ಲ ಉಚುತಿ ಬರ್ಬೇಕಾರೆ ನಿನ್ಗೆಲ್ಲ ಅಡೆತಡೆಗಳೆಲ್ಲ ಆಗ್ಬೇಕಾರೆ ಅದನ್ನೆಲ್ಲ ಸರ್ವನಾಶ ಮಾಡಿ ನಾನು ತಿಪ್ಟು ರತ್ನ ಮಾತ್ರ ಹೋಗ್ಬೇಕಾರೆ ಲಕ್ಷ್ಮಣ ಮಾತ್ರ ಹೋಗ್ಬೇಕಾರೆ ನಿಂಗೆಲ್ಲ ಒಳ್ಳೇದ್ ಮಾಡಿ ನಿಂಗೆ ಎಷ್ಟು ಒಳ್ಳೇದ್ ಮಾಡಿದೀನಿ. ನೀನ್ ನನಗೆ ನಾನು ಅವಾಜಿ ಶಬ್ದಗಳನ್ನ ನಿಂದಿಸ್ತಿದ್ದೀನೋ ಕಂದ. ಕೂತ್ಕೊಳ್ರಿ ನೀನ್ ಅದೇ ನನ್ನ ತಾಂಡಿ ಎಲ್ಲಾರು ಹೋದಂಗ ನಾವು ಹೋಗ್ತೀವಿ. ಪ್ರಪಂಚದಾಗೆಲ್ಲ ಯಾರು ಹೋಗಲ್ವ ದೇವಸ್ಥಾನ ತಿನ್ರಿ, ಎಲ್ಲಾರ್ಗು ನೀನೇ ಕಾಯ್ತೀಯ. ದೇವ್ರು ಕಾಪಾಡ್ತಾನೆ ಹೊರಗೆ ಹೋಗ್ತೀವಿ. ಅದನ್ನ ನನಗೆ ಫೋನ್ ಯಾಕೆ ಮಾಡ್ತೀವಿ?
ಹೋಗ ಏನೋ ಕೊಟ್ಬಿಟ್ರ ಬಡ್ಡಿ ದುಡ್ಡು ಕೊಟ್ಟು ಸಾಲ ಕೊಟ್ಬಿಟ್ರ ನಂಗೆ ಮಾತಾಡ್ತೀವಿ ಹೋಗ ಬರೋ ಅಂತ. ಲೇ ಕಂದ ಐ ಕಂದ, ನಮ್ ಕಷ್ಟ ನಮಗ್ ಗೊತ್ತು. ನಿನ್ಗೇನ ಬಂದಿರತಕ್ಕಂತ ಕಷ್ಟ ಹೇಳೋ. ಕ್ಷಣ ಮಾತ್ರದಲ್ಲಿ ನಿರ್ಮೂಲನೆ ಮಾಡಿ ನಿನ್ಗೆಲ್ಲ ಒಳ್ಳೇದ ಮಾಡ್ಬೇಕು. ನಿಮ್ ಮನೆ ಸೀಟ್ ಒಳಗಿಂದ ನಿನ್ನ ದುಡ್ಡಿನ ಸುರಿಮಳೆಲ್ಲ ಸುರಿಸ್ಬಿಡ್ತೀನಿ ಹೇಳೋ ಇವತ್ತು. ಕೆರೆ ಕಡೆಗೆ ಹೋಗಿ ಬಂದಿದ್ರ ಅಲ್ಲ? ಹಂಗಂದ್ರೆ ಏನ ಕೆರೆ ಕಡಿಕೆ ಯಾಕೋ? ಕೆರೆ ಕಡಿಕೆ ಯಾಕೋ ಕಂದ? ದುಡ್ಡೆಲ್ಲ ಮ್ಯಾಲಿಂದ ಉದ್ರಂಗಿದ್ರೆ ಇನ್ನೇನೇನ್ರಿ ನೀವು ನಡಿಬೇಕಾಯ್ತಾ? ಇರ್ಲಿ, ಈಗ ದುಡ್ಡು ಕೆರೆ ಕಡಿಕೆ ಏನ್ಕಿ ಹೋಗ್ಬೇಕು ಹೇಳು. ದುಡ್ಡು ಉದುರಿಸ್ತೀವಿ ಅನ್ನಲ್ಲ ಮ್ಯಾಗಡೆಗೆ ಸೀಟ್ ಹಿಡಗಾಸಿಯ. ಅದಿರ್ಲಿ, ಅದ್ ಬಿಡು. ಕೆರೆ ಕಡಿಕ್ ಹೋಗ್ ಬಂದ್ರ ಅಂದ್ರೆ ಏನ್ಕಿ ಅಂತ ಈ ಕೇಳು. ಕೆರೆ ಕಡೆಗೆ ಉಜ್ಜೇನ್ ಹೋಗಿ ಬರ್ತಾರೆ, ಹೊರಗಡಿಕೆ ಆಚೆ ಕಡೆಗೆ ಹೋಗಿ ಬಂದಾರ ಅಂತ ಹೇಳಿದ್ದು. ಓಹ್, ಅಲ್ಲಿ ಬಾತ್ರೂಮ್ ತೊಳ್ಕೊಳಕ್ಕೆ ಅಂತನಾ? ಅಲ್ಲೇ ಅಲ್ವ ನೀರ್ ಸಿಗೋದು. ನಾವ್ ತೊಳ್ಕೊಳಲ್ಲ ಕಣ, ಬರೀ ಒರ್ಸ್ಕೊಳೋದು ಪೇಪರ್ಗೆ. ಬಿಡಿ ಹೆಂಗನ ಮಾಡ್ಕೊಂಡು ಹಂಗೆ ನಿಮ್ಮನ್ನ ಬಿಡಿ ಸಾಕ್ ಕ್ಲೋಸ್. ನಾವು ಪೇಪರ್ ತಗೊಂಡೋಗಿರ್ತೀವಿ ಕಣೋ, ಇಂಗ್ಲಿಷ್ ಪೇಪರ್ ತಗೊಂಡೋಗಿ ಹಂಗೆ ಹೋಗಿದ್ರೆ ಹಂಗೆ ಕ್ಲೀನ್ ಆಗಿ ಒರ್ಸ್ಕೊಂಡ್ ಬಂದ್ಬಿಡ್ತೀವಿ. ಬಿಡ ಸೆಟ್ ಹೊತ್ತ ನೀರ್ ಯಾಕೋ ವೇಸ್ಟ್ ಮಾಡ್ಬೇಕು? ನೀರ್ ವೇಸ್ಟ್ ಮಾಡಿದ್ರೆ ಹಂಗೆ ನಿಮ್ ಇದನ್ ಮಾಡ್ಸ್ಕೊಂಡ್ ಫೋನ ನೀರ್ ವೇಸ್ಟ್ ಮಾಡ್ಕೊಂತಾರೆ ಅಂತೆ. ನೀನ್ ಸ್ವಾಮಿ ಪೇಪರ್ ವರ್ಷ ನನ್ನ ಮಗ ನೀನ್ ಸ್ವಾಮಿ ನೀನು ಕಂದ. ನೋಡ, ಈಗ ಆತರ ಎಲ್ಲ ಮಾತಾಡಕ್ ಹೋಗ್ಬೇಡ. ದೇವ್ಗಳಿರ್ತಾವ ಪೇಪರ್ ವರ್ಷ ಪೂಜೆ ಮಾಡಿದೆ ಅಲ್ಲ ಕಣ, ತಡಿಯೋ ಕಂದ. ನಾನ್ ಹೇಳೋದೇ ಗೊತ್ತಾ, ಅದು ಅವ್ರವ್ರ ಇಷ್ಟ ಕಣೋ. ನಿಮಿಷ ನೀನು ನಾನ್ ಮಾತಾಡಕ ನನ್ ಟೈಮ್ ಕೊಡ್ಬೇಕು, ನೀನು ಸಮಯ ಕೊಡ್ಬೇಕು. ನೀನ್ ನಾನ್ ಮಾತಾಡಿದ್ಮೇಲೆ ಏನ್ ಬೇಕಾದ್ರೂ ಮಾತಾಡು. ಏನ್ ಗೊತ್ತಾನೋ ಕಂದ, ಹೇಳಿ. ಈಗ ಒಬ್ಬೊಬ್ರು ಬಾತ್ರೂಮ್ ಹೋಗಿ ನೀರಲ್ಲಿ ತೊಳ್ಕೊಂತಾರೆ. ಸುದ್ದಿ ಬಿಟ್ಟು ತಡಿಯ, ಅದೇ ಸುದ್ದಿ ಇರೋದ್ನೇ ಮಾತಾಡ್ಬೇಕು. ಸುದ್ದಿ ಮಾತಾಡ್ತೀಯ. ಒಬ್ಬೊಬ್ರು ಪೇಪರ್, ಒಬ್ಬೊಬ್ರು ಹಂಗೆ ಬಟ್ಟೆ ಹಂಗೆ ಅಂಡರ್ವೇರ್ ಪ್ಯಾಂಟ್ ಹಾಕೊಂಡ್ಬಿಡ್ತಾರೆ. ಏನಾಗುತ್ತೆ? ಇನ್ನೊಬ್ರು ತೀರ್ಥ ತಾಣಕ್ಕೂ ಅಸಹ್ಯ ಆಗುತ್ತಲ್ಲ ಮಾತಾಡೋದ್ ನೋಡ್ರಿ. ಅವ್ರು ಹಿಂಗೆ ಮಾಡ್ತಾರೆ ಅಂತ ಅಲ್ಲ, ಬಿಡಿ ಬಿಟ್ಟಾಗ್ರಿ. ಈಗ ನೀರಲ್ಲಿ ತೊಳ್ಕೊಂಡ್ರೆ ಹೋಗುತ್ತೆ, ಪೇಪರ್ ಆಗಿ ಒರ್ಸ್ಕೊಂಡ್ರೆ ಹೋಗುತ್ತೆ. ಹಂಗೆ ಇದ್ರೆ ಏನಾಗುತ್ತೆ? ಹಂಗೆ ಇದ್ರೆ ಇದು ಸತ್ನಾಗಿ ವಾಸನೆ ಬರ್ತೈತೆ. ಇಲ್ಲ, ಬರಲ್ಲ. ಬೇಕಾದ್ರೆ ಇದ್ದು ನೋಡು ನೀನ್ ಒಂದ್ ವಾರ ಹಂಗೆ ಅಣ್ಣ. ಬಾತ್ರೂಮ್ ಹೋಗ್ಬಿಟ್ಟು ತೊಳ್ಕೊಂಬೇಡ. ಹಾ, ಹಂಗೆ ಅಂಡರ್ವೇರ್ ಹಾಕೊಂಡ್ ಹಂಗೆ ಪ್ಯಾಂಟ್ ಹಾಕೊಂಡ್ ಓಡಾಡ್ತಾರೆ. ಹಂಗೆ ದಿವಸ ಹೋಗ್ತಾ ಇರೋ, ತೊಳ್ಕೊಂಬೇಡ. ಆಮೇಲೆ ಆಮೇಲೆ ಏನಾಗುತ್ತೆ ಅಂತ ನೀನೇ ನೋಡ, ಗೊತ್ತಾಗುತ್ತೆ. ಅಕ್ಕಪಕ್ಕ ಓಡಾಡೋ ಜನಕ್ಕೆ ಇದು ನನ್ನ ಮಗ್ಗೆ ಏನೋ ಆಯ್ತು ಅಂತ ಕಲ್ಲಾಗ ಎಸ್ತಾರೆ. ಅಂದ್ರೆ ಯಾವ್ದನ ಉಚ್ಚಾಸ್ಪತ್ರೆಗೆ ಫೋನ್ ಮಾಡಿ ತಿಕ್ಲಿ ಹಿಡಿದೈತೆ ಅಂತ ಹೇಳ್ತಾರೆ. ಅಕ್ಕಪಕ್ಕದಾಗ ಓಡಾಡೋ ನೀನ್ ಅಂಡರ್ವೇರ್ ಬಿಸಿ ಮೂಸ್ ನೋಡಕ್ ಬರ್ತಾರ. ಎತ್ತೋದ್ರು ಹತ್ಲೆ ಬರ್ತಾನಲ್ಲ ಕಾರಣ ಸ್ವಾಮಿಗಳು. ಬಿಡಿ, ಇವಾಗ ಯಾವ ನಂಬರ್ ಮಾಡಿದ್ರೆ ನೋಡಿ. ಅದೇ ನಾವು 161 ಲಾಸ್ಟ್ ನರಸಿಂಹರಾಜು. ಬಿಡಿ, ಆಯ್ತು. ಕರೆಕ್ಟ್ ಬಿಡಿ. ಲೇಟ್ ನರಸಿಯಪ್ಪ, ಬಳ್ಳಾಪುರ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಬುಗುನಹಳ್ಳಿ. ಯೂನಿಕಾರ್ನ್ ಗಾಡಿಯಲ್ಲಿ ಓಡಾಡ್ತೀಯ, ಕಿವಿಗಾಡ್ ವಾಲೆ ಹಾಕೊಂಡಿದ್ಯಾ, ಗಣೇಶ ಇದ್ದಂಗಿದ್ಯಾ. ತಿಪ್ಪರು ರತ್ನಮ್ಮನ್ ಮಡಿಕೊಂಡಿದ್ಯಾ, ಗೊಲ್ರಮ್ಮನ್ ಮಡಿಕೊಂಡಿದ್ಯಾ, ನೆಟ್ಕೊಂಡೆ ಲಕ್ಷ್ಮಮ್ಮನ್ ಮಡಿಕೊಂಡಿದ್ಯಾ, ಲಲ್ಲಿನ್ ಮಡಿಕೊಂಡಿದ್ಯಾ. ಇಷ್ಟೆಲ್ಲ ನಿನ್ನ ಇನ್ನೂ ಜಾತಿ ಹೇಳ್ಬೇಕಾ? ನೀನ್ ಸ್ವಾಮಿನ ನೀನು ಮಾತ್ರ ಮನೆಗಿದ್ದೀನಿ ಕಂದ ಗುಂಜಕ್ಕ ಅಡಿಯೋ ಕಂದ. ಮೊನ್ನೆ ಎಲ್ಲೋ ಕ್ಷೇತ್ರಕ್ಕೆ ಹೋಗಿದ್ದಲ್ಲ, ಒಳ್ಳೆ ಪುಣ್ಯ ಕ್ಷೇತ್ರಕ್ಕೆ. ಎಲ್ಲೋ ಯಾಕೆ ಕ್ಷೇತ್ರಕ್ಕೂ ಇಲ್ಲ, ನಿಂದು ನೀರ್ ಮುಟ್ಟೋಗ್ ಮೊದ್ಲು. ಯಾರು? ನಾನು ನೀರ್ ಮುಟ್ಟಲ್ಲ. ನೀರ್ ಬಿಡ್ತೀರ ಸ್ವಾಮಿ ನಾ ಗುಂಜಕ್ಕ. ಸರ್, ಅದೇ ನಾನು ಮದುವೆ ಬ್ರೋಕರ್ ಸರ್. ಹೇಳಿ ಸ್ವಾಮಿ. ಚೆನ್ನಾಗಿದ್ದೀರಾ ಸರ್? ಊಟ ಇನ್ನ ಇಲ್ಲ. ನಮ್ದು ಗುರುವಾರ ನಮ್ಮ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು. ಹಲೋ ಯಾರು? ಗುರುವಾರ ನಮ್ ತಂದೆ ತಾಯಿದು ಮದುವೆ ಇದೆ ಸರ್, ಬರ್ಬೇಕು ದಯವಿಟ್ಟು. ಇಲ್ಲೇ ಖಂಡಿತ ಬರ್ತೀನಿ ಸ್ವಾಮಿ. ಮನೆ ಕೊಟ್ಟಿದ್ರ ಪತ್ರಿಕೆ? ಮನೆಯಲ್ಲಿ ಲಗ್ನ ಪತ್ರಿಕೆ ಕೊಡಕ್ ಬಂದಿದ್ದೆ, ಅವಾಗ್ಲೇ ಇರ್ಲಿಲ್ಲ, ನಿಮ್ ಮನೆ ಗೊತ್ತಾಗ್ಲಿಲ್ಲ. ತುಮಕೂರ್ಗೆ ಐತೆ ಸ್ವಾಮಿ. ತುಮಕೂರು ಕೇಳ್ದೆ ಅಕ್ಕವ್ರಿಗೆ. ಅದಕ್ಕೆ ಖಂಡಿತ 25ನೇ ತಾರೀಕು ತಿರ್ಗಾ ಹೇಳಿಲ್ಲ ಪಳ್ಳಿಲ್ಲ ಅನ್ಕೊಂಬೇಡ್ರಿ.
ಬರ್ತೀವಿ ಸ್ವಾಮಿ, ಬರ್ತೀವಿ. ನಮ್ ತಂದೆ ಏನೋ ಕೆಲಸ ಮಾಡ್ಕೊಂಡಿದ್ರಲ್ಲ ನಮ್ ತಂದೆ. ಹಾ ಹಾ ಹಾ. ಅಲ್ಲೇ ನಮ್ ರಿಲೇಷನ್ ಅಲ್ಲೇ ನೋಡ್ ಮದ್ವೆ ಮಾಡ್ತಾ ಇದೀವಿ ಸರ್. ಏನ ಒಳ್ಳೇದ್ ಬಿಟ್ರೆ, ಟೈಮ್ ಬಂದಾಗ ಮಾಡ್ಲೇಬೇಕು. ಇವಾಗ ನಾವು ನಮ್ಮ ಮಕ್ಳಿಗೆ ಟೈಮ್ ಬರೋ ಹೊತ್ತಿಗೆ ಮಾಡುದು. ಕೊರೋನಾ ಏನು ಕೇಳಲಿಲ್ಲ. ಮಾಡ್ದು ಅದೇ ನಮ್ಮ ಅಪ್ಪಂಗ್ ವಯಸ್ಸು ಇನ್ನೇನ್ ಸರ್ ಎಲ್ಲಾ ಏಜ್ ಆಗ್ತಾ ಇತ್ತು. ಎಲ್ಲಾರು ಏನ್ ವಯಸ್ಸಾಯ್ತು ಮದ್ವೆ ಮಾಡಲ್ಲ ಅಂತ ಇನ್ನೂ ಎಷ್ಟು ವರ್ಷ ಮಾಡಿಕೊಳ್ಳಿ ಸರ್ ನಾನು. ಒಂದ್ ಮೇಲೆ ಅವು ಮದ್ವೆ ಇದು ಏನು ಕೂಡಿ ಬರ್ತೈತೆ ಅಂತ ಹೇಳ್ತಾರಲ್ಲ. ಅವಾಗ ನೋಡಿ ನಾವ್ ಯಾರು ಹಿಡಿದ್ರು ನಿಲ್ಲಲ್ಲ. ಅದು ಆಗಿ ಮದ್ವೆ ನಾವ್ ನೋಡಿ ಒಂದ್ ವರ್ಷ ಎರಡು ಮಾಡಾಕ್ರು. ಇನ್ನೊಂದ್ ತಿಂಗಳು ಕಳೆದ್ರೆ 2 ಮದ್ವೆ ಆಗ್ಬೋದು. ನಾವ್ ಮಾಡ್ಲೇಬಾರ್ದು ಅಂತ ಇತ್ತು, ಇನ್ನು ಚಿಕ್ಕ ವಯಸ್ಸು ಅಂತ. ಹಂಗ ಏನ್ ಮಾಡಕ್ಕಾಗುತ್ತೆ, ಕೂಡಿ ಬಂದಾಗ. ಅದೇ ನಮ್ ತಂದೆ ವಾಲ 25 ವರ್ಷ ಆಗಿತ್ತು. ಒಂದು ಏನ್ಬೋದು ಅಂದ್ರೆ ಅದು ಒಂದ್ ಇಲ್ದಲೇ ಇರ್ಲಿ ಆಗೋಗ್ರಿ ಸ್ವಾಮಿ. ಇದು ಮದ್ವೆ ಮನೆ ಅಂತ ಅಂದ್ರೆ ಕಷ್ಟ. ಅದಕ್ಕೆ ಸುಮ್ನೆ ನೋಡಿದ್ರು ಈ ಕಾಲದಾಗೆ ಮನೆ ಕೈ ಎತ್ತಿದ್ರೆ ಅವ್ರ ಕಡೆಗೆ ಕೊಟ್ಟರೆ ಅವರು ಬಾಳ್ವೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸುಮ್ನೆ ಏನ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಚಿಕ್ಕ ವಯಸ್ಸು ಅಂತಿದ್ರು. ನಮ್ ಸಾರ್ ನಿಜ ನಂಬ್ತಿರೋ ಬಿಡ್ತಿರೋ, ಈ ಶುಕ್ರವಾರ ಬಂದ್ರೆ ನಮ್ಮ ಅಪ್ಪಂಗೆ 24 ತುಂಬ 25 ಬೀಳುತ್ತೆ ಗೊತ್ತಾ? ನೀವ್ ನಂಬ್ತೀರಾ? ಇವಾಗ ನಾವೆಲ್ಲ ಇವಾಗ ನೋಡಿ 19 ವರ್ಷಕ್ಕೆ ಮದುವೆ ಆದ ನಾವು. ಅವಾಗ ನಮ್ಮ ಇದ್ರಾಗೆ ಏನ್ ಒಳ್ಳೆ ವಯಸ್ಸು ಬಿಡ್ರಿ, 25. ನೀವು ನಮ್ಮ ಅಪ್ಪನ್ ನೋಡಿದಿರಲ್ಲ ಬೆಳ್ಳಾವಿ ಸಂತೆಗೆಲ್ಲ. ಅದೇ ಬೆಳ್ಳಾವಿ ಸಂತೆಲ್ಲ ನಮ್ಮ ಅಪ್ಪನ ನೋಡಿದ್ರಲ್ಲ, ಸುಣ್ಣ ಮಾಡ್ತೈತಲ್ಲ ಸುಣ್ಣ. ಅದೇ ಇದೆಂತ ಅರ್ವಿ ಕರೆಕ್ಟ್ ನೋಡ್ರಿ. ಬಿದ್ರ ನೀವು? ಮರ್ತ್ಬಿಟ್ಟಿದ್ದೇನ? ಇಲ್ಲ ಬಿದ್ರ ಅದೇ ಮಡಿಕೆ ತುಂಬ್ಕೊಂಬತ್ತಾರಲ್ಲ ಸುಣ್ಣ. ಅಲ್ಲ ನಮ್ಮ ಅಪ್ಪಗೆ 25 ವರ್ಷ ನಂಗೆ ಕಾಣ್ಸುತ್ತಾ? ನಮ್ಮ ಅಪ್ಪಗೆ 25 ವರ್ಷ ನಂಗೆ ಗೊತ್ತಾಗುತ್ತಾ ನೋಡ್ರಿ. ನಮ್ಮ ಅಪ್ಪಗೆ 25 ವರ್ಷ, ನನಗೆ 40 ಸುಣ್ಣ ಮಾಡ್ತಿದ್ದಲ್ಲ ತಾತಂಗೆ ನಮ್ ಸುಣ್ಣ ಮಾರ ತಾತ ನಮ್ಮ ಅಪ್ಪಂಗೆ 25 ವರ್ಷ, ನನಗೆ 46 ವರ್ಷ. ಏನೋ ಒಂಚೂರು ವ್ಯತ್ಯಾಸ ಆಯ್ತಾ ಇಬ್ರಿಗೂನು? ಹಲೋ ಸಮಯ, ಯಾರೋ ನೀವು? ನಾಗರಾಜು? ಇದು ಸುಣ್ಣ ಮಾಡ್ತಿದ್ದಲ್ಲ ತಾತಂದ ಮದುವೆ ಈ ಗುರುವಾರ. ಅಯ್ಯೋ ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ, ಮದುವೆ ಬಿಡೋಕರು. ಅವ್ರಿಗೆ ಮದುವೆ ಮಾಡ್ತಾ ಇದ್ದೆ ನೀನು? ಯಾಕೆ? ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನದ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ನಾಗರಾಜ್ ಇವ್ರೆ, ನನಗಿನ್ನ ಹುಚ್ಚ ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮ ಅಮ್ಮ ಮೊದಲನೇ ಹೆಂಡತಿ ತೀರೋಗಿದ್ರಲ್ಲ. ಮೊದಲನೇ ಹೆಂಡತಿ ತಾತ ಇದು ಗೂರ್ ಹತ್ಕೊಂಡ್ ತೊಳ್ಟೆ ಕೆಮ್ಮು ಆಚೆಗೆ ದುಗ್ಯಾಕಲ್ಲ, ಅದನ್ನ ಮದುವೆ ಮಾಡ್ತೀಯ? ಮಾಡ್ಕೊಳ್ಳಿ ಬಿಡಿ ಸರ್. ಅಲ್ಲ ಅಜ್ಜಿ ಗೂರ್ ಹಚ್ಚಿ ಟಿಪಿ ಕಾಯಿಲೆ ನಾಯಿ ಕುಂತೈತೆ. ಅದು ನಾನು ಇದೇನಪ್ಪ ಅಂತ ಈಗ ಸುಣ್ಣ ಮಾರೋದು ಬೆಳ್ಳೆ ಅನ್ನೋದಿಗೆ ಗೊತ್ತಾದ ನನಗೆ. ಯಾವ್ದಾರ ಇವನು ಅಮ್ಮ ನನಗ್ ಮೊದ್ಲು ನನ್ ಬುದ್ಧಿ ಈಗ ತೊಳ್ಕೊಂಡ ಹೆಂಗೋಪ್ಪ ನಾನು ತಾಯಿನ ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲ BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಹೋಯ್ಲು ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ? ಮಣ್ಣು ಮುಚ್ಚಿದ್ರು. ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ. ಜಾಸ್ತಿ ಜನ ಸೇರಂಗಿಲ್ವಲ್ಲ, ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ. ಅದನ್ನ 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ,
ಬಂದಿದ್ದು ಅವತ್ತು ಹಾಲು ತುಪ್ಪ ಬಿಡಕ್ ಹೋದ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತಾ ಇತ್ತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ ನಾನು ಕತೆ ಹೇಳ್ತಾ ಇದ್ದೀರಾ? ಓಯ್ ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿ ಇಟ್ಟಿರೋದ. ಹಲೋ ಹಲೋ ಸರ್, ಹಲೋ ಹೇಳಿ ಮಾಮ. ಹಲೋ ಮಾಮ. ಹಲೋ ಹೇಳಿ ಮಾಮ. ಅಪ್ಪ ಸತ್ತೋಯ್ತು ಕಮ್ಮಮ್ಮ. ಹಲೋ ಯಾರು ಹೇಳಿ? ನಾನ್ ವೆಂಕಟೇಶ. ಮೊನ್ನೆ ಅವರಪ್ಪ ಸತ್ತೋದಲ್ಲ ಮೊನ್ನೆ. ಹಲೋ ಮಗ, ಇದು ವೆಂಕಟೇಶ್ವರಪ್ಪ ಇರೋಯ್ತು ಮೊನ್ನೆ ಇರೋಲ್ಲ. ಮಣ್ಣೆ ವೆಂಕಟೇಶ್ವರಪ್ಪ ತಿರೋಯ್ತಂತೆ. ಮೊನ್ನೆ ತಿರೋಯ್ತು ಅವ್ರಪ್ಪನೇ ಅಲ್ವಾ? ತಿರೋಯ್ತು ಅಂತ ಅಂದ್ರೆ ಹಲೋ ಹಲೋ ತೀರೋತಾರಲ್ಲ ಅವರು. ಅಲ್ಲೇ 3 ತಿಂಗಳಾಯ್ತು ತೀರೋಗಿ ಮೊನ್ನೆ. ಅಯ್ಯ ನರಸಿಂಹಣ್ಣ, ಆ ಮಣ್ಣೆ ಅಲ್ಲ, ನಮ್ ಮಲ್ಸಂದ್ರ. ಮಲ್ಸಂದ್ರದಾಗ ವೆಂಕಟೇಶ್ ಅಂದ್ರ ಯಾರು? ನಿಮ್ ಮನೆಯವ್ರ ಮನೆ ಪಕ್ಕ ಇಲ್ವಾ? ಬೆಳಗುಂಬ ವೆಂಕಟೇಶ್ ನೋಡಿದ್ವಿ. ಅದೇ ಇದು ದಳದಾಗ ಅವ್ರಲ್ಲ ಅವ್ರ ಯಾರು? ನಾನು ಈಗ ಮೊನ್ನೆ ಅಯ್ಯ ಇಲ್ವಾ, ಅವರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಅವರೆಲ್ಲ ಹೋಯ್ಲು ಮಗ ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ. ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಈಗ ಏನ್ ಮಾಡೋದು? ಅಲ್ಲ ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗ್ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ಇದು ನಿಮ್ಗ್ ಉಸಿರಾಯ್ತ ನೋಡ್ಕೇಳ್ರಿ. ನಿಮ್ಗ್ ಉಸಿರಾಯ್ತೇನ? ನೀನ್ ಯಾರ್? ನರಸಿಂಹಣ್ಣ ಅಲ್ಲ ನೀನ್. ಯಾವನ ಹಿಜ್ಡ ನನ್ ಮಗ ನೀನು. ನರಸಿಂಹಣ್ಣ ಹಿಂಗೆಲ್ಲ ಮಾತಾಡಲ್ಲ. ನಮ್ ನರಸಿಂಹಣ್ಣ ಗೊತ್ತಾ? ನಾನ್ ನರಸಿಂಹಣ್ಣ ಅಲ್ಲ. ಅದಕ್ಕೆ ನಾನು ಹೇಳ್ತಿರೋದು, ನಮ್ ನರಸಿಂಹಣ್ಣ ಈ ತರ ಮಾತಾಡಲ್ಲ. ನಮ್ ನರಸಿಂಹಣ್ಣ ದೇವ್ರಂತ ಮನ್ಸ ಅವನು. ನರಸಿಂಹಣ್ಣ ನಾನು BN ನರಸಿಂಹರಾಜು. BN ನರಸಿಂಹರಾಜು ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲ BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಅವ ನೋಡಿ ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ, BN ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಾನ್ ಬರಲ್ಲ. ಯಾಕೆ? ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಲೇ ಲೇ ಯಾರು ನೀವು ಮಾತಾಡ್ತಾ ಇರೋದು? ಇದು ಇದ್ರದು ಕದೇಂದ್ರ ಇದಕ್ಕೆ ಅಡ್ವರ್ಟೈಸ್ ಮಾಡೋದು
ಕಿಲಿ ಕೋಮ್ಲಾ. ಅದೇ ಈಗ ಮಾತಾಡಿರಲ್ಲ ಅದು ಬೇಜಾರ್ ಮಾಡ್ಕೊಬೇಡ್ರಿ ಅಂತ. ಅವ್ರೆ ಯಾಕ್ರಿ ನೀವು ಎಲ್ಲ ಇದು ನಮ್ಗೇನಕ್ಕೆ ಫೋನ್ ಮಾಡೋದು, ಬೇಜಾರ್ ಯಾಕೆ ಮಾಡ್ಕೊಳ್ಳೋದು ನಾವು? ನೀನ್ BP ರೈಸ್ ಮಾಡ್ಕೊಂತಿದೀಯಾ? ಅಲ್ಲ ಏನಕ್ಕೆ ಅಂತ ಬರೀ ಅದೇನ್ ಎರಡು ಮಾತಾಡ್ಬಿಡು, ಬೇಕಂತಲ್ಲ ಅಂತ ಮಾತಾಡ್ರಿ ಏನು ಅಂತ ಹೇಳ ನಾವು. ನಾನ್ ನಿನ್ನ ತುಂಬಾ ಲವ್ ಮಾಡ್ತಾ ಇದೀನಿ ಅಂತ. ಹಾ ಅನ್ನ ತಾಯಿ ಓಯ್ ಏನು ನಾನ್ ಮನೆಗೆ ಇರೋದು ಎಲ್ಲ ಕಳ್ಕೊಂಡು ಅಲ್ಲಿ ಅವ್ರಿಗೆ ಕೊಟ್ಟರು ಮೆಟ್ಟೋರ್ ರೋಂಗ್ ಬಿದ್ದವ್ರೆ. ನೀನೆಲ್ಲ ಕೇಳಿಸ್ಕೊಂಡಿದ್ರೆ ಇಷ್ಟೊತ್ತಿಗೆ ನನಗೆ ಯಾವ್ದು ನೀನ್ ಇಷ್ಟ. ನೀನ್ BP ರೈಸ್ ಮಾಡ್ಕೊಂತಿದೀಯ, ನಾನ್ ರೈಸ್ ಮಾಡ್ಕೊಂತ ಇಲ್ಲ. ಯಾಕೆ ಕೂಲು ಇಲ್ಲಿ ಬಿಸಿಲು ತಿಕ್ಕರ್ದಂಗ್ ಹೊಡಿತಾ ಇತ್ತು ಬಿಸಿಲಲ್ಲಿ ನೆತ್ತಿ ಮೇಲೆ. ಬಿಸಿಲು ನಿನ್ ಹಬ್ಬನ್ಗೆ ಅಲ್ಲ, ಮತ್ತೆ ಕೂಲ್ ಹೆಂಗ್ ಮಾಡ್ತಾರೆ? ಬರೀ ಏನ್ ಕರ್ಮ ಮಾಡಿದ್ನು. ಇದು ಎಂತದು ಯಾವ್ದೋ ದೇವಸ್ಥಾನ ಹೊರಟಿದ್ವಿ ಅವ ಅಂತಾರ ಇಂಥವ್ರಿಗೆ ಏನು ಎಲ್ಲ ನಮ್ಮಂತವ್ರಿಗೆ ಯಾಕೆ ಮಾಡ್ತೀರಿ? ನಿಮ್ಗೆ ಇಷ್ಟ ಬಂದವ್ರಿಗೆ ಮಾಡ್ಕೇಳ್ರಿ. ನನ್ಗೆ ಇಷ್ಟ ಬಂದಿರೋರಿಗೆ ಕಣ ಮಾಡಿರೋದು. ನಂಗೆ ಇಷ್ಟ ಬಂದಿರೋರಿಗೆ ಕಣ ಲೇ ಮಾಡಿರೋದು. ನನ್ ಮ್ಯಾಲ ನಿನ್ಗೆ ಏನಾಗೈತೆ, ಏನ್ ಬಡ್ದೈತೆ, ಯಾವಳ್ ನಿನ್ ಮಾಟ ಶೂನ್ಯ ಎಲ್ಲ ಮಾಡ್ಸವಳೆ ಅದ್ರಗಿತ್ತಿ. ನನ್ ಯಾಕೆ ಈ ತರ ಮಾಡ್ತಿದ್ಯಾ? ನನ್ ಯಾಕೆ ಮರ್ತ್ಬಿಟ್ಟಿದ್ಯ ನೀನು? ಇಲ್ಲಮ್ಮ ಯಾರು ಹೇಳಿ ನೀವು? ಯಾರು ಹೇಳಿ? ಕಿಲಿ ಕೋಮ್ಲಾ. ಕಿಲಿ ಕೋಮ್ಲಾ ಬೇರೆ ನಂಬರಿಗೆ ಮಾಡಿದ್ರೆ ನೋಡಿ. ನಾವು ಕಿಲಿ ಓಂಬ್ಲಾರಲ್ಲ ನಾವು. ನೀವ್ ಯಾರಿಗೆ ಮಾಡೋದು? ನಾನ್ ನರಸಿಂಹರಾಜು. ನರ್ಸ ನನ್ ಪೂರ್ತಿ ಹೆಸರು ನರ್ಸ ಅಲ್ಲ, ನರಸಿಂಹರಾಜು. ನಿನ್ನ ಹೆಸರು ಪೂರ್ತಿ BN ನರಸಿಂಹರಾಜು ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟ್, ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ. ನಿಮ್ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರ್ದೈತೆ. ಅಲ್ಲ ಹಲೋ, ನಾವು ಶಿಲ್ಪ ಅವ್ರ ಯಜಮಾನ್ರು.